ಇವತ್ತು 2ನೇ ಅಧ್ಯಾಯ 19ನೇ ಶ್ಲೋಕ ಮಾಡಬೇಕು. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. Neither he who thinks the living entity the slayer, nor he who thinks it slain is in knowledge. For the self slays not, nor in slain. Neither who thinks the living entity the slayer. ಯಾರಾದರೂ ನಾನು ಇಂಥದ್ದು ಹೆಚ್ಚು ಕಮ್ಮಿ ನಾವು ಸಾಧ್ಯ ಆದಷ್ಟು ಹೆಚ್ಚಿಗೆ ಆಳದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಒಂದು ಮನುಷ್ಯನು ನಾನು ಯಾರನ್ನು ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ನಾಟ್ ಹಿ ಹೂ ಥಿಂಕ್ಸ್ ಇಟ್ಸ್ ಸ್ಲೇನ್ ಇನ್ ಇಸ್ ಇನ್ ನಾಲೆಜ್. ಇಲ್ಲಾಂದ್ರೆ ನಾನು ಯಾವಾಗ ಮರಣವನ್ನು ಹೊಂದ್ತೀನಿ ಅಂತ ತಿಳ್ಕೊಳ್ಳುವಂಥ ವ್ಯಕ್ತಿ ಜ್ಞಾನದಲ್ಲಿದ್ದಾನೆ. ಅಂದ್ರೆ ನಾನು ಯಾರನ್ನು ಕೊಲ್ಲೋಕ್ಕೂ ಸಾಧ್ಯ ಇಲ್ಲ, ಕೊಲ್ಲಲ್ಪಡುವುದು ಇಲ್ಲ. ಫಾರ್ ದ ಸೆಲ್ಫ್ ಸ್ಲೇಸ್ ನಾಟ್ ನಾರ್ ಇಸ್ ಸ್ಲೇನ್. ಸೊ ಅದಕ್ಕೆ ಯಾರು ಕೊಲ್ಲೋದಕ್ಕೂ ಸಾಧ್ಯ ಇಲ್ಲ, ಮತ್ತೆ ಆತ ತನ್ನನ್ನು ತಾನು ಯಾರಿಂದ ನಾಶ ಆಗಲು ಸಾಧ್ಯ ಇಲ್ಲ. When an embodied living entity is hurt by fatal weapons, it is to be known that the living entity within the body is not killed. ಯಾವಾಗ ಮಾರಣಾಸ್ತ್ರಗಳಿಂದ ನಾವೇನಾದರೂ ಹಲ್ಲೆ ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ದೇಹದೊಳಗಡೆ ಇರುವ ಒಂದು ಆತ್ಮಕ್ಕೆ ಯಾವುದೇ ರೀತಿಯ ಸಾವು ಅನ್ನೋದು ಅನಿಸುತ್ತಿಲ್ಲ. The spirit soul is so small that it is impossible to kill him by any material weapon. ಸೊ ಆತ್ಮ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಯಾವುದೇ ಭೌತಿಕದ ಆಯುಧದಿಂದ ಅದನ್ನ ನಾಶ ಮಾಡೋದು ಸಾಧ್ಯ ಇಲ್ಲ. As will be evident from subsequent verses. ಮುಂದೆ ಬರುವ ಎಲ್ಲ ಶ್ಲೋಕಗಳಲ್ಲಿ ಹೆಚ್ಚಿಗೆ ಅದರ ಬಗ್ಗೆ ನಾವು ತಿಳ್ಕೊಳ್ಬಹುದು. Nor is the living entity killable because of his spiritual constitution. ಯಾವುದೇ ರೀತಿಗೂ ಆತ ಮರಣವನ್ನು ಹೊಂದಲು ಸಾಧ್ಯವಿಲ್ಲ, ಯಾಕಂದ್ರೆ ಆತನಿಗಿರುವ ಒಂದು ಆಧ್ಯಾತ್ಮಿಕದ ಸ್ವಭಾವದಿಂದ, ಸ್ವರೂಪದಿಂದ. What is killed or is supposed to be killed is the body only. What is killed or is supposed to be killed is the body only. ಯಾವುದಾದ್ರೂ ಮರಣವನ್ನು ಹೊಂದ್ತಾ ಇದೆ ಅಂದ್ರೆ ಅದು ದೇಹ ಮಾತ್ರವಾಗಿರುತ್ತೆ ಹೊರತುಪಡಿಸಿ ಆತ್ಮಕ್ಕೆ ಯಾವುದೇ ರೀತಿಯ ಒಂದು ನಾಶ ಅನ್ನೋದು ಇಲ್ಲ. This, however, does not at all encourage killing the body. ಸೊ ಕೆಲವೊಮ್ಮೆ ಏನಕ್ಕೆ ಯಾವಾಗಲೂ ಏನು ಹೇಳ್ತೀನಿ ನಾನು, ಇದನ್ನ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ ಅಂತ, ಯಾಕಂದ್ರೆ ನಮ್ಮ ಎಲ್ಲರ ಮನಸ್ಥಿತಿ ಈ ರೀತಿಯಾಗಿರುತ್ತೆ. ಸೊ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಎಲ್ಲೋ ಭಕ್ತರಾದವ್ರಿಗೆ ಓಕೆ, ಬಟ್ ನಮಗೇನ್ ಅನ್ಸುತ್ತೆ, ಅವಾಗ ನಾನು ಯಾರಿಗೆ ಏನ್ ತೊಂದರೆ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ನಾನು ಕೊಲ್ಲಬಹುದು. ಯಾಕೆ, ನಾನು ಯಾರನ್ನ ಕೊಂದ್ರು ಹೆಂಗಿದ್ರು ಅವ್ರು ಸಾಯೋದಿಲ್ವಲ್ಲ, ಆದ ಕಾರಣ ನಾನು ಅವ್ರನ್ನ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಮನಸ್ಥಿತಿ ಅನ್ನೋದು ಬರುತ್ತೆ. ಅದಕ್ಕೆ ಇಲ್ಲಿ this however does not at all encourage killing of the body. ಅದಕ್ಕೆ ದೇಹವನ್ನು ಸಾಯಿಸೋದು ಸರಿ ಅಂತ ಎಲ್ಲೂ ಯಾರು ಹೇಳೋದಿಲ್ಲ. The Vedic injunction is ma himsyat sarva bhutani. ಅಂದ್ರೆ ನಾನು ಯಾವುದೇ ಒಂದು ಜೀವಿಯನ್ನ ಹಿಂಸೆ ಕೊಡಬಾರದು ಅನ್ನೋದು ವೇದಗಳ ಒಂದು ಸಾರಾಂಶ. ನೆವರ್ ಕಮಿಟ್ ವೈಲೆನ್ಸ್ ಅಟ್ ಎನಿವನ್. ಯಾರ ಮೇಲೇನು ಹಲ್ಲೆ ಮಾಡಬಾರದು, ಯಾರ ಮೇಲೇನು ಯಾವುದೇ ರೀತಿಯ ಒಂದು ಏನ್ ಹೇಳ್ತೀವಿ ವೈಲೆನ್ಸ್ ಕಾರಣದಲ್ಲಿ ಏನಂತಾರೆ, ಪ್ರಾಣಿ ಹಿಂಸೆ. ಹಿಂಸೆ, ಯಾವುದೇ ರೀತಿ ಹಿಂಸೆ ಅನ್ನೋದನ್ನ ಮಾಡಬಾರದು. ಕ್ರೂರತ್ವ ಇಲ್ಲ, ಹಿಂಸೆ ಹಿಂಸೆ ಅಹಿಂಸೆ ಹಿಂಸೆ. ಯಾವುದೇ ರೀತಿ ಹಿಂಸೆ ಬರೀ ಪ್ರಾಣಿಗಳಿಗೆಲ್ಲ, ಸರ್ವಭೂತಾನಿ, ಸರ್ವಭೂತಾನಿ ಅಂದ್ರೆ ಎಲ್ಲ ಜೀವರಾಶಿಗಳು. ನಾಟ್ ಡಸ್
ಅಂಡರ್ಸ್ಟ್ಯಾಂಡಿಂಗ್ that the living entity is not killed encourage animal slaughter. ಯಾವುದೇ ಜೀವಿಗೆ ಸಾವಿಲ್ಲ ಅಂದಿದ ತಕ್ಷಣನೇ ಸೊ ನಾವು ಪ್ರಾಣಿಗಳ ಹತ್ಯೆಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ತೊಂದ್ರೆ ಹೆಂಗಿದ್ರು ಸಾಯೋದಿಲ್ಲ, ನಾನ್ ತಿಂದ್ರೆ ಏನು ತಿನ್ನ ಬಿಡಿ ಚೆನ್ನಾಗಿ ಅಂತ ಸಾಯ ಭಗವದ್ಗೀತೆ ಹೇಳತ್ತಪ್ಪ, ಏನ್ ಸಾಯೋದಿಲ್ಲ ಯಾರು ನನಗೆ ನನ್ ಪರವಾಗಿಲ್ಲ, ಎಷ್ಟು ಬೇಕಾದ್ರೂ ನಾವು ಕುಯ್ಬೋದು, ಎಷ್ಟು ಬೇಕಾದ್ರೂ ನಾವು ಮಾಡಬಹುದು ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಖಂಡಿತ ಆ ರೀತಿ ಬರಬಾರ್ದು. ಓಕೆ, killing the body of anyone without authority is abominable and is punishable by the law of the state as well as by the law of Lord. ಇದು ಅತಿ ಮುಖ್ಯವಾದ ಒಂದು ಅಂಶ ಇಲ್ಲಿ ಚರ್ಚೆ ಮಾಡ್ಬೇಕೇನದು. ಕಿಲ್ಲಿಂಗ್ ದ ಬಾಡಿ ಆಫ್ ಎನಿವನ್, ಯಾವುದೇ ಒಂದು ದೇಹವನ್ನ ನಾಶ ಮಾಡುವಂಥದ್ದು ವಿತೌಟ್ ಅಥಾರಿಟಿ, ಇದು ಅತಿ ಮುಖ್ಯವಾದ. ವಿತೌಟ್ ಅಥಾರಿಟಿ is abominable. ಇವಾಗ ಪ್ರಾಣಿ ಹತ್ಯೆ ಮಾಡಬಹುದಾ? ಮಾಡಬಹುದು. ಜೀವಸ್ಯ ಜೀವನ, ಇದು ಪ್ರಕೃತಿಯ ನಿಯಮ, ಸೃಷ್ಟಿಯ ನಿಯಮ. ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಆಧಾರಿತನಾಗಿರ್ತಾನೆ, ಪ್ರತಿ ಜೀವಿನೂ ಅಷ್ಟೇ. ಇವಾಗ ನಾನು ಒಬ್ಬರನ್ನ ಕೊಲ್ಲಬೇಕು, ಯಾವ ಸಂದರ್ಭದಲ್ಲಿ, ಯಾವಾಗ, ಯಾವ ರೀತಿ, ಏನು, ಇದನ್ನೆಲ್ಲ ತಿಳ್ಕೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ಇಟ್ ಬಿಕಮ್ಸ್ ಅಬಾಮಿನಬಲ್, ತುಂಬಾ ಕ್ರೂರತ್ವವಾದ ಒಂದು ಹೀನಾಯವಾದ ಒಂದು ಕಾರ್ಯವಾಗಿ ಮಾರ್ಪಡುತ್ತೆ. ಅಥಾರಿಟಿ ಅಂದ್ರೆ ಯಾವಾಗ ಅವ್ರಿಗೆ ನಮಗೆ ಸೂಚನೆಗಳನ್ನ ಕೊಡ್ತಾರೆ. ಉದಾಹರಣೆಗೆ ಈ ಒಂದು ಯಜ್ಞವನ್ನು ಮಾಡುವಾಗ ಬಲಿ ಅನ್ನೋದನ್ನ ಕೊಡ್ಬೇಕು. ಅಶ್ವಮೇಧ ಯಜ್ಞ ಅಂತೀವಿ, ಅಂದ್ರೆ ಅಶ್ವವನ್ನ ಆ ಒಂದು ಯಜ್ಞದಲ್ಲಿ ಬಲಿ ಕೊಡ್ಬೇಕು. ಇಲ್ಲ ಗೋಮೇಧ ಯಜ್ಞ ಅಂತಾನು ಹೇಳ್ತಾರೆ, ಅಂದ್ರೆ ಹಸುಗಳನ್ನ ಕೊಡುವಂಥದ್ದು. ಈ ರೀತಿ ಹಲವಾರು ರೀತಿಯ ಒಂದು ಇದಿದೆ. ಬಟ್ ನೋಡಿ, ಅಶ್ವ ಮತ್ತೆ ಗೋವು ಇದನ್ನ ಯಾರಿಗೂ ಉಪಯೋಗಿಸ್ತಾರೆ? ಕ್ಷತ್ರಿಯರಾದವರು ಈ ಒಂದು ಯಜ್ಞ ಅನ್ನೋದು ಮಾಡುವಂಥದ್ದು. ಸೊ ಅದು ಯಾವ ರೀತಿ ಮಾಡ್ತಾರೆ ಅಂದ್ರೆ ಅದು ಅತಿ ಶ್ರೇಷ್ಠವಾದ ಒಂದು ಯಜ್ಞವಾಗಿರುತ್ತೆ. ಹಲವಾರು ಪುರೋಹಿತರು, ಪಂಡಿತರು, ಬ್ರಹ್ಮಾಂಡದಲ್ಲಿರೋರೆಲ್ಲರೂ ಸಪ್ತಋಷಿಗಳು ಬಂದಿರ್ತಾರೆ. ಸೊ ಅವ್ರು ಮಾಡುವಾಗ ಏನಾಗುತ್ತೆ, ಆ ಪರಿಪೂರ್ಣವಾದ ಸ್ಪಷ್ಟವಾದ ಮಂತ್ರಗಳನ್ನ ಹೇಳ್ತಾ ಇದನ್ನೆಲ್ಲ ಆ ಶಕ್ತಿಯುತವಾಗಿರುತ್ತೆ. ಆ ಒಂದು ಪರಿಪೂರ್ಣತೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಆ ಒಂದು ಅಶ್ವವನ್ನ ಬಲಿ ಕೊಡ್ತಾರೆ. ಅಶ್ವವನ್ನ ಬಲಿ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅದು ಆ ತಕ್ಷಣಕ್ಕೆ ಮನುಷ್ಯ ಜನ್ಮವನ್ನ ಪಡ್ಕೊಳ್ಳುತ್ತೆ. ಕ್ಲಿಯರ್? ಅದು ಪಡ್ಕೊಂಡಿಲ್ಲ ಅಂದ್ರೆ ಇವ್ರ ಯಜ್ಞ ಖಂಡಿತವಾಗಿ ಫಲಿತ ಕೊಟ್ಟಿಲ್ಲ, ಪರಿಪೂರ್ಣಗೊಂಡಿಲ್ಲ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್? is abominable and is punishable by the law of the state. ಸೊ ಈ ರೀತಿ ಯಾವಾಗ ಅಥಾರಿಟಿ, ಹೇಳಿಕೆ ಇಲ್ಲದೆ, ಯಾವುದೇ ಒಂದು ಇದಿಲ್ಲದೆ ನಾನು ಒಬ್ಬನ ಕೊಂದಾಗ ಖಂಡಿತ ನಮಗೆ ರಾಜ್ಯ ಸರ್ಕಾರ, ದೇಶದ ಸರ್ಕಾರ, ಭೌತಿಕದ ಸರ್ಕಾರ ನಮ್ಮನ್ನ ಆ ಒಂದು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನೋದು ಕೊಡಲಾಗುತ್ತೆ. ಆಸ್ ವೆಲ್ ಆಸ್ ಬೈ ದ ಲಾ ಆಫ್ ದ ಲಾರ್ಡ್. ಅದರ ಜೊತೆಗೆ ಭಗವಂತನ ನಿಯಮದ ಪ್ರಕಾರನು ನಾನು ಶಿಕ್ಷಾರ್ಹನಾಗ್ತೀನಿ. ಉದಾಹರಣೆಗೆ ನಮ್ಮ ಏನ್ ಹೇಳೋಣ, ಬಿಜೆಪಿಯವರು ಈ ಒಂದು ಗೋ ಹತ್ಯೆ ನಿಷೇಧ ಅಂತ ಹೇಳ್ಕೊಂಡಿರ್ತಾರೆ. ಗೋವನ್ನ ಹತ್ಯೆ ಮಾಡಬಾರ್ದು ಅನ್ನೋದಿದೆ. ಇವಾಗ ಉದಾಹರಣೆ ಗೋವನ್ನ ಹತ್ಯೆ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಗೋವನ್ನ ಹತ್ಯೆ ಮಾಡಿದ್ರೆ ಏನಾಗುತ್ತೆ, ಆತ ಶಿಕ್ಷಾರ್ಹನ. ಇದಕ್ಕೆ ಮುಂಚಿನ ಸರ್ಕಾರ ಗೋ ಹತ್ಯೆಗೆ ಯಾವ ನಿಷೇಧ ಕಾನೂನು ಅನ್ನೋದು ಇರ್ಲಿಲ್ಲ. ಆವಾಗ ಗೋ ಹತ್ಯೆ ಮಾಡಿದಾಗ ಏನಾಗುತ್ತೆ, ಯಾವುದೇ ಒಂದು ಶಿಕ್ಷೆ ಅನ್ನೋದು ಇಲ್ಲ. ಇದು ನಮ್ಮ ಒಂದು ಭೌತಿಕವಾದ ನಿಯಮಗಳು. ಆಧ್ಯಾತ್ಮ ನಿಯಮಗಳು ಈ ರೀತಿ ಬದಲಾವಣೆ ಆಗುತ್ತಾ? ಖಂಡಿತ ಇಲ್ಲ. ಯಾವುದೇ ಭೌತಿಕದ ನಿಯಮ ಇರ್ಲಿ ಇಲ್ಲದೆ ಇರ್ಲಿ, ಭಗವಂತನ ನಿಯಮ ಮಾತ್ರ ಯಾವಾಗಲೂ ನಿರಂತರವಾಗಿ ಒಂದೇ ಆಗಿರುತ್ತೆ. ಮನುಷ್ಯನಲ್ಲ, ಇನ್ನೊಂದು ಜೀವಿಯನ್ನ ನಾನೇನಾದ್ರೂ ಹಿಂಸಿಸಲಿ ಅದು ತಕ್ಕಂಗೆ ಫಲಿತಾಂಶಗಳನ್ನ ಪಡ್ಕೊಳ್ತೀನಿ. ಆದ್ರೆ ಕೆಲವೊಮ್ಮೆ ರಿಯಾಯಿತಿ ಇರುತ್ತೆ ಕೆಲವೊಂದು ಪ್ರಾಣಿಗಳಿಗೆ. ಯಾರಿಗೆ? ಅದು ಅಂತ ಒಂದು ವ್ಯಕ್ತಿಗಳಿಗೆ ಆಗಿರುತ್ತೆ. ಸರಿ ಪರೋಕ್ಷ. ಸೊ ಅದು ಅಂತ ಒಂದು ವ್ಯಕ್ತಿಗಳಿಗೆ ಆಗಿರುತ್ತೆ, ಎಲ್ಲರಿಗೂ ಅನ್ವಯವಾಗಲ್ಲ. ಸೊ ಯಾವ ವರ್ಣಕ್ಕೆ ಸೇರಿದ್ದಾರೆ, ಯಾವ ಒಂದು ಇದಕ್ಕೆ ಸೇರಿದ್ದಾರೆ, ಅವರಿಗೆ ಇರುವಂತಹ ರಿಯಾಯಿತಿಗಳು. ಈ ರೀತಿ ಇದನ್ನ ಕೊಲ್ಬೋದು, ರೈಟ್. ಅದ್ರ ಜೊತೆಗೆ ಬೇರೆ ರೀತಿಯ ಎಲ್ಲ ಕರ್ಮಗಳು ಬರುತ್ತೆ, ಅದೊಂದು ಮಾತ್ರ ಅಲ್ಲ. ಓಕೆ. ಸೊ ಭಗವಂತನ ನಿಯಮ ಯಾವತ್ತು ಬದಲಾವಣೆ ಆಗಲ್ಲ, ಮನುಷ್ಯದ್ದು ಬೇಕಾದ್ರೆ ಬದಲಾವಣೆ ಆಗ್ಬೋದು. ಆದ್ರೆ ಅದನ್ನ ಭೌತಿಕದ ಒಂದು ನಿಯಮಗಳು ಅದು ಶಿಕ್ಷೆ ಅಂತ ತಿಳಿದಾಗ ಅದಕ್ಕೂ ಸರಿ ಶಿಕ್ಷೆ ಸಿಗುತ್ತೆ. ಭಗವಂತನ ಇದಕ್ಕೂ ಶಿಕ್ಷೆ, ಇದಕ್ಕೂ ಶಿಕ್ಷೆ, ಎರಡಕ್ಕೂ.
Okay. Arjuna, however, is being engaged in killing for the principle of religion and not whimsically. ಇವಾಗ ಅರ್ಜುನ ಮಾಡುವಂತ ಯುದ್ಧ, ಇಲ್ಲಾಂದ್ರೆ ಅರ್ಜುನ ಮಾಡುವಂತ ಹಿಂಸೆ ಶಾಸ್ತ್ರಬದ್ಧವಾಗಿದೆ, ಧರ್ಮಬದ್ಧವಾಗಿದೆ, ಮನಸ್ಸೋ ಇಚ್ಛೆ ಮಾಡ್ತಿಲ್ಲ. ಆದ ಕಾರಣ ಅದು ಧರ್ಮದ ಯುದ್ಧವಾಗಿರುತ್ತೆ. ಅದರಿಂದ ಅವರಿಗೆ ಯಾವುದೇ ರೀತಿಯ ಪಾಪದ ಫಲಿತಾಂಶಗಳು ಇದರಿಂದ ಉಂಟಾಗೋದಿಲ್ಲ. ಸ್ಪಷ್ಟವಾಗಿದೆ. ಇವಾಗ ಇಷ್ಟೆಲ್ಲ ಯುದ್ಧ ಮಾಡಿದ್ರು ಅರ್ಜುನಿಗೆ ಪಾಪ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕೆ? ಯಾರಾದ್ರೂ ಹೇಳ್ತೀರಾ ಯಾಕೆ ಅರ್ಜುನ ಪಾಪ ಬರೋಲ್ಲ? ಹರೇ ಕೃಷ್ಣ ಪ್ರಭು, ಕ್ಷತ್ರಿಯ ಅಲ್ವಾ ಪ್ರಭು, ಕ್ಷತ್ರಿಯ ಧರ್ಮ ಪಾಲಿಸ್ಬೇಕು. ಕ್ಷತ್ರಿಯರಾದ್ರೆ ಯಾನ್ ಬೇಕಾದ್ರೂ ಕೊಲ್ಬೋದಾ ಪ್ರಭು? ಅಧರ್ಮದಿಂದ ವರ್ತಿಸೋರವ್ರಿಗೆ ಕೊಲೆ ಸಾಯಿಸ್ಬೋದಲ್ವಾ ಪ್ರಭು? ಕರೆಕ್ಟ್. ಅಧರ್ಮದಿಂದ ಮಾಡೋರ್ನ ಕೊಲ್ಬೋದು. ಆವಾಗ ಅಧರ್ಮದಲ್ಲಿ ಇರೋರ್ನ ನನ್ ಕೊಂದ್ರೆ ನನಗೆ ಪಾಪ ಬರುತ್ತಾ ಇಲ್ವಾ? ಬರೋದಿಲ್ಲ ಪ್ರಭು. ಇಲ್ಲಿ ಸಾಕ್ಷಾತ್ ಕೃಷ್ಣನೇ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ ಪ್ರಭು. ಅದಕ್ಕೆ ಕೃಷ್ಣನ ಆದೇಶವನ್ನು ಪಾಲಿಸ್ತಾರೆ. ಕೃಷ್ಣನ ಆದೇಶ ಪಾಲನೆ ಮಾಡೋದ್ರಿಂದ ಕರ್ಮ ಇಲ್ಲ, ಬರೀ ಕೃಷ್ಣನ ಆದೇಶನೇ ಅಲ್ಲ. ಸೊ ಯಾರ್ಯಾರಿಗೆ ಆ ಒಂದು ಹುದ್ದೆ ಅನ್ನೋದು ಕೊಳ್ಳಾಗಿರುತ್ತೆ, ಕರ್ತವ್ಯ ಕೊಳ್ಳಾಗಿರುತ್ತೆ, ಅವರೆಲ್ಲರೂ ಮಾಡಬಹುದು. ಕ್ಷತ್ರಿಯ ಕೊಂದ್ರೆ ಯಾವುದೇ ರೀತಿಯ ಒಂದು ಆತನಿಗೆ ಪಾಪ ಅನ್ನೋದು ಬರೋದಿಲ್ಲ. ಇವಾಗ ಶೂದ್ರ ಏನಾದ್ರು ಕೊಂದ್ರೆ ಏನಾಗುತ್ತೆ? ಪಾಪ ಬರುತ್ತೆ. ಯಾಕೆಂದ್ರೆ ಆತ ಅಥಾರಿಟಿ ಆಗೋದಿಲ್ಲ, ಅದು ಆತನ ಧರ್ಮವಲ್ಲ. ಸೊ ಆತ ಮಾಡೋ ಕಾರ್ಯ ಬಂದು ಅಧರ್ಮವಾಗೋಗುತ್ತೆ, ಆದ ಕಾರಣ ಪಾಪ ಬರುತ್ತೆ. ಕ್ಲಿಯರ್? ಉದಾಹರಣೆಗೆ ಕ್ಷತ್ರಿಯನಾದವನು ಏನಾದ್ರು ಕೊಂದ್ರೆ ಖಂಡಿತ ಆತನಿಗೆ ಪಾಪ ಬರಲ್ಲ, ಆತ ಧರ್ಮವನ್ನ ಕಾಪಾಡ್ತಿದ್ದಾನೆ. ಅದೇ ರೀತಿ ಬ್ರಾಹ್ಮಣ ಬೇಕಾದ್ರೂ ಕೊಲ್ಲಬಹುದು, ಆದ್ರೆ ಅನವಶ್ಯಕ ಇಲ್ಲಾಂದ್ರೆ ತೀವ್ರವಾದ ಒಂದು ಅವಶ್ಯಕತೆ ಇರುವಂತ ಸ್ಥಿತಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಬ್ರಾಹ್ಮಣ ಬಂದು ಕೊಲ್ಲಕ್ಕಾಗಲ್ಲ. ಕ್ಷತ್ರಿಯನ ಮಾತ್ರನೇ ಅದು ಕ್ಷತ್ರಿಯ ಧರ್ಮ ಆಗಿತ್ತು. ಬ್ರಾಹ್ಮಣ ಎಕ್ಸೆಪ್ಷನಲ್, ಹಲವಾರು ಸಂದರ್ಭದಲ್ಲಿ ಮಾತ್ರ ಆ ಒಂದು ನಿರ್ಧಾರಗಳನ್ನ ತಗೊಳ್ಬಹುದು. ಯಾವಾಗ ಕೈ ಮೀರಿ ಹೋದಾಗ, ರಾಜನವ್ರಿಗೂ ಕಾಯಕ್ಕಾಗೋದಿಲ್ಲ, ಇಲ್ಲ ರಾಜನೇ ಆ ರೀತಿ ಇರೋವಾಗ ಆವಾಗ ಬ್ರಾಹ್ಮಣ ಆ ಒಂದು ಕಾರ್ಯವನ್ನ ಮಾಡಬಹುದು. ಕ್ಲಿಯರ್? ಈ ರೀತಿ ಗುರುಗಳ ಆಜ್ಞೆಯಿಂದ ಮಾಡುವಂಥದ್ದು, ಭಗವಂತನ ಸೂಚನೆಗಳ ಪ್ರಕಾರವಾಗಿ ದೇಶ ಮಾಡುವಾಗ ಆ ಒಂದು ಕರ್ಮಗಳಿಗೆ ಪಾಪ ಬರಲ್ಲ. ಆದ ಕಾರಣ ಅರ್ಜುನಿಗೆ ಪಾಪ ಬರೋದಿಲ್ಲ. ಇಲ್ಲಿ ಎರಡು ಕಾರಣಗಳು. ಒಂದು, ಭೌತಿಕದಲ್ಲೂ ಆತನಿಗೆ ಪಾಪ ಬರಲ್ಲ, ಆಧ್ಯಾತ್ಮಿಕದಲ್ಲೂ ಯಾವುದೇ ರೀತಿಯ ಪಾಪ ಬರಲ್ಲ. ಯಾಕೆ? ಹೆಂಗೆ ಎರಡೂ ಬರಲ್ಲ? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು, ಇವಾಗಲೇ ಮಾಡ್ತೀವಿ. ಭಗವಂತನ ಆದೇಶ ಆಗಿರುತ್ತದೆ. ಭಗವಂತನ ಆದೇಶ ಆಗಿರುತ್ತಲ್ಲ ಪ್ರಭು? ಓಕೆ, ಭಗವಂತನ ಆದೇಶ ಆಗಿರುತ್ತೆ, ಅದು ಒಂದು. ಇನ್ನೊಂದು, ಅವನು ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ಬೇಕು ಪ್ರಭು. ಅದು ಎಸ್, ಪರ್ಫೆಕ್ಟ್. ಸೊ ಅದ ಕ್ಷತ್ರಿಯನಾಗಿರೋದ್ರಿಂದ ಭೌತಿಕದ ಒಂದು ಪಾಪ ಅನ್ನೋದು ಬರೋದಿಲ್ಲ, ಆತನಿಗೆ ಫಲಿತಾಂಶ ಬರೋದಿಲ್ಲ. ಯಾಕಂದ್ರೆ ಕ್ಷತ್ರಿಯನ ಧರ್ಮ ಆಗಿದೆ, ಆತನ ಧರ್ಮ ಆತ ಮಾಡ್ತಿದ್ದ. ನಂತರ ಆಧ್ಯಾತ್ಮಿಕದ ದೃಷ್ಟಿಯಲ್ಲಿ ತಗೊಂಡು ಆಧ್ಯಾತ್ಮಿಕದಲ್ಲೂ ಅಷ್ಟೇ ಭಗವಂತನ ಒಂದು ಆಜ್ಞೆ ಆಗಿರೋದನ್ನ ಅದರಲ್ಲೂ ಆತನ ಎರಡೂ ರೀತಿಯಲ್ಲಿ ಆತ ಧರ್ಮಾತ್ಮನಾಗಿದ್ದಾನೆ. ಇಲ್ಲಿ ಏನ್ ಹೇಳಾಗಿದೆ? ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಕಮೆಂಟ್ಸ್, ದ ಸೆಲ್ಫ್ ಇಸ್ ನೈದರ್ ದ ಸಬ್ಜೆಕ್ಟ್ ಆಫ್ ದ ಆಕ್ಟ್ ಆಫ್ ಕಿಲ್ಲಿಂಗ್ ನಾರ್ ಇಟ್ಸ್ ಆಬ್ಜೆಕ್ಟ್. ಸೊ ಯಾವುದೇ ರೀತಿ, ಇದು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳೋದು. ಈ ಒಂದು ಆತ್ಮ ಯಾರನ್ನೂ ಕೊಲ್ಲಕ್ಕಾಗಲ್ಲ, ಬಟ್ ಬೇರೆ ಯಾರಿಂದನೂ ಕೊಲ್ಲಿಸ್ಕೊಳ್ಳಲು ಆಗಲ್ಲ. ಆಬ್ಜೆಕ್ಟ್, ವಸ್ತುಗಳಿಂದ ಮರಣವನ್ನು ಹೊಂದೋದಿಲ್ಲ. He who thinks that the soul is the killer, that Arjuna is killing Bhishma and others, and he who thinks that the soul is killed, that Bhishma and others have been killed by Arjuna, are both ignorant. ಅಜ್ಞಾನದಲ್ಲಿ ಇದೆಲ್ಲ ನಮಗೆ ಈ ರೀತಿ ಅನ್ಸುತ್ತೆ. ಒರೇ ನಾನು ಒಬ್ಬರನ್ನ ಕೊಲ್ತೀನಿ, ಇಲ್ಲ ಒಬ್ಬರಿಂದ ಕೊಲ್ಲಲ್ಪಟ್ಟಿದ್ದೀನಿ ಅನ್ನೋದು ಅಜ್ಞಾನದಲ್ಲಿ ಮಾತ್ರ. ಅಜ್ಞಾನ ಅಂದ್ರೆ ನಾನು ದೇಹ ಅಂತ ತಿಳ್ಕೊಂಡಿರೋದು. ಎಸ್, ಪರ್ಫೆಕ್ಟ್.
ಯಾವಾಗ ದೇಹದ ಒಂದು ಪ್ರಜ್ಞೆಯಲ್ಲಿ ಇರ್ತೀವಿ ಅದೆಲ್ಲ ಅಜ್ಞಾನದ ಒಂದು ನಿರ್ಧಾರಗಳಾಗಿರುತ್ತೆ. ಆಯ್ಕೆಗಳು ಏನೇ ಆಗಿರಲಿ, ದೇಹದ ಒಂದು ಆಯ್ಕೆ ಮಾಡಿದಾಗ ದೇಹಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಅನುಕೂಲವಾದಂತಹ ಒಂದು ನಿರ್ಧಾರಗಳು ಏನ್ ತಗೊಂಡ್ರು ಅದು ಅಜ್ಞಾನದಿಂದ ಮಾಡುವಂತಹ ನಿರ್ಧಾರಗಳಾಗಿವೆ. ನೋ ಒನ್ ಕ್ಯಾನ್ ಟ್ರೂಲಿ ಕಿಲ್ ಆರ್ ಬಿ ಕಿಲ್ಡ್. Krishna elaborates on this point in the next verse. In ಬರೋ ಶ್ಲೋಕಗಳಲ್ಲೇ ಇನ್ನೂ ಸ್ಪಷ್ಟೀಕರಣ ಅನ್ನೋದನ್ನ ಕೃಷ್ಣ ಮಾಡ್ತಾರೆ. ಯಾರಿಂದಲೂ ನಾನು ಕೊಲ್ಲಲ್ಪಡಲು ಸಾಧ್ಯ ಇಲ್ಲ, ಮತ್ತೆ ನಾನು ಯಾರನ್ನು ಕೊಲ್ಲೋದಕ್ಕೂ ಸಾಧ್ಯವಿಲ್ಲ. ಓಕೆ, ಇವಾಗ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ನೋಡ್ತೀನಿ. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಕಾಣಿಸ್ತಾ ಇಲ್ವಲ್ಲ? ಕಾಣಿಸ್ತಾ ಇದೆಯಾ? ಈಗಿಲ್ಲ. ಏನ್ ಕಾಣಿಸ್ತಾ ಇತ್ತು? ಶ್ಲೋಕ ಪ್ರಭು ಹೇಳ್ತಾ ಇದ್ದೀವಿ. ಕಾಣಿಸ್ತಾ ಇದೆ. ಅದು PDF ಈಗ ಕಾಣಿಸ್ತಾ ನೀವು ಇತ್ತಾ? ಕಾಣಿಸ್ತಾ ಇದ್ದೀರಾ? ಈಗ ಕಾಣಿಸ್ತಾ ಇದ್ದೀರಾ? ಇವಾಗ ಕಾಣಿಸುತ್ತಲ್ಲ? ಕಾಣಿಸ್ತಾ ಇದೆ ಪ್ರಭು. Yes. Those who think that the soul kills and those who think that the soul is killed do not know that the soul does not kill or get killed. ಯಾರೆಲ್ಲ ಈ ಒಂದು ಆತ್ಮ ಕೊಲ್ಲಲ್ಪಟ್ಟಿದೆ ಅಂತ ತಿಳ್ಕೊಂತಾರೆ, ಇನ್ನೊಂದು ಯಾರೆಲ್ಲ ಈ ಒಂದು ಆತ್ಮ ಇನ್ನೊಬ್ಬನ ಕೊಂದಿದೆ ತಿಳ್ಕೊಂತಾರೆ, ಅದೆರಡೂ ಅಜ್ಞಾನವಾಗುತ್ತೆ. ನಾಟ್ ನೋ ದಟ್ ದ ಸೋಲ್ ಡಸ್ ನಾಟ್ ಕಿಲ್ ಆರ್ ಗೆಟ್ ಕಿಲ್ಡ್. ಅವ್ರಿಗೆ ಈ ಒಂದು ಜ್ಞಾನ ಇಲ್ಲ, ಏನು ಯಾವುದೇ ಕಾರಣಕ್ಕೂ ಆತ್ಮಕ್ಕೆ ಸಾವಿಲ್ಲ, ಅದೇ ರೀತಿ ಯಾವುದೇ ಆತ್ಮ ಕೊಲ್ಲಲ್ಪಡಲು ಇಲ್ಲ, ಯಾರೋ ಆತ್ಮವನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಓ ಅರ್ಜುನ, ಓ ಫ್ರೆಂಡ್ ಅರ್ಜುನ, you a soul as well are neither the performer of killing nor the object of killing. That is suppressed in this verse. ಸೊ ಈ ಒಂದು ಶ್ಲೋಕದಲ್ಲಿ ಆಳದಲ್ಲಿ ಇಲ್ಲ ಅಂದ್ರೆ ಒಳಗಡೆ ಏನ್ ಅಡಗಿದೆ? ಸೊ ಅರ್ಜುನಿಗೆ ಕೃಷ್ಣ ಹೇಳ್ತೀನಿ, ಯು ಎ ಸೋಲ್ ಆಸ್ ವೆಲ್ ಆರ್ ನೈದರ್ ದ ಪರ್ಫಾರ್ಮರ್ ಆಫ್ ಕಿಲ್ಲಿಂಗ್ ನಾಟ್ ದ ಆಬ್ಜೆಕ್ಟ್ ಆಫ್ ಕಿಲ್ಲಿಂಗ್. ನೀನು ಆತ್ಮ ಆಗಿದ್ಯಾ, ಒಂದು ಆತ್ಮವನ್ನ ಕೊಲ್ಲಲು ಸಾಧ್ಯ ಇಲ್ಲ, ಕೊಲ್ಲೋದಕ್ಕೆ ಅವಶ್ಯಕತೆಯಾದ ಒಂದು ಏರ್ಪಾಡನ್ನ ಮಾಡಕ್ಕೂ ಆಗುವುದಿಲ್ಲ. ಅದು ಕರ್ಮಾನುಸಾರವಾಗಿ ಆಗುವಂಥದ್ದು, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಏನಾಗ್ಬೇಕು ಅದೇ ಆಗುತ್ತೆ. ಅದು ದೇಹದ ಒಂದು ಪ್ರಜ್ಞೆಯಲ್ಲಿ, ಆತ್ಮದ ಪ್ರಜ್ಞೆಯಲ್ಲಿ ಯಾವತ್ತಿಗೂ ಏನು ಯಾವುದೇ ರೀತಿಯ ಒಂದು ನಾಶ ಅನ್ನೋದು ಇಲ್ಲ. ದಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ವರ್ಸ್. ಹಿ ಹೂ ಥಿಂಕ್ಸ್ ದ ಜೀವ ಏನಂ ಈಸ್ ದ ಕಿಲ್ಲರ್. That Arjuna is the killer of Bhishma and others, and who thinks that the Jiva is killed, that Arjuna is killed by Bhishma, are both ignorant. ಯಾರು ಈ ರೀತಿ ಅರ್ಜುನನಿಂದ ನಾಶ ಆಗೋದ್ರು, ಇಷ್ಟು ಜನ ಸತ್ತೋದ್ರು ಅಂತ ಹೇಳ್ತಾರೆ, ಅವ್ರು ಅಜ್ಞಾನಿಗಳು. ಇಲ್ಲ ಅಂದ್ರೆ ಇಷ್ಟು ಜನ ಈ ವ್ಯಕ್ತಿಯಿಂದ ಸಾಯಲ್ಪಟ್ಟಿದ್ದಾರೆ ಅಂತ ಹೇಳೋದನ್ನು ಅಜ್ಞಾನ. That Arjuna is killed by Bhishma or both ignorant. ಇಲ್ಲ ಕೃಷ್ಣನಿಂದ ಭೀಷ್ಮ ಒಂದು ಮರಣ ಆಯಿತು, ಅದು ಸಹ ಅಜ್ಞಾನತನ. ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಪ್ರತಿ ಒಂದು ಭಗವಂತನ ನಿರ್ದೇಶನದಂತೆಯೇ ಆಗುತ್ತೆ. ಅದಕ್ಕೆ ಅಂತ ನಾವೆಲ್ಲನೂ ಹಿಂಗೆ ಅದನ್ನ ಹೇಳೋದು, ಭೌತಿಕದ ಉದಾಹರಣೆಗಳೇನು ಸಿಗ್ತಾ ಇಲ್ಲ ನನಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾವರನ್ನು ಹಿಂಸೆ ಅನ್ನೋದನ್ನ ಮಾಡಬಾರ್ದು. ಆದ್ರೆ ಅವ್ರಿಗೆ ಹಿಂಸೆ ಆಗ್ತಿದೆ, ಅವ್ರ ಕರ್ಮ ಅನುಸಾರವಾಗದಾಗುತ್ತೆ.
ಎಸ್, ಕೆಲವೊಮ್ಮೆ ನನ್ನಿಂದನೇ ಆಯ್ತು. ಉದಾಹರಣೆಗೆ ಇವಾಗ ಈ ಕ್ಲಾಸೇ ತಗೊಳ್ಳೋಣ, ಏನೋ ಹೇಳ್ತಾ ಹೇಳ್ತಾ ಯಾವುದೋ ಒಂದು ಮಾತು ಹೇಳಿದೆ, ಯಾರಿಗಾದ್ರೂ ಅದು ಬೇಸರ ಏನೋ ಆಗೋಯ್ತು. ಏನ್ ಮಾಡೋಣ? ನಾನು ಬೇಕು ಅಂತ ಮಾಡಿರ್ತೀನ? ಇಲ್ಲ, ಯಾವುದೋ ಒಂದು ವಿಚಾರ ಹೇಳಿರ್ತೀನಿ, ಅದು ಅವರ ಜೀವನದ ಘಟನೆ ಆಗಿರುತ್ತೆ. ಸೊ ತುಂಬಾ ದುಃಖಿತರಾಗಿ ಶೋ ನನ್ನ ಬಗ್ಗೆನೇ ಹೇಳ್ತಾ ಇರೋದು ಅನ್ನೋ ಮಟ್ಟಕ್ಕೆ ಅದಾಗೋಗಿರುತ್ತೆ. ಈ ರೀತಿ ಕೆಲವೊಮ್ಮೆ ಅನವಶ್ಯಕವಾಗಿ ನಮಗೇ ಗೊತ್ತಿಲ್ಲದೆ ನಮ್ಮ ಇದು ಆಗ್ತಾ ಇರುತ್ತೆ. ಕ್ಲಿಯರ್? Yes. Therefore, what is your fear of infamy? ಹೇಳಿ ಬ್ರಹ್ಮ. ಸಾರಿ ಪ್ರಭು, ಟ್ರಬಲ್ ಮಾಡ್ತೀನಿ. ಇವಾಗ ಹೇಳಿದ್ರಲ್ಲ ಪ್ರಭು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೋದು. ಇವಾಗ ನಾವು ಅದೊಂದು ಡಿವೋಟಿಗೆ ಇನ್ ಜನರಲ್ ಏನೋ ತಿಂದ್ಕೊಳ್ಳೋಕೆ ಹೇಳಿರ್ತೀವಿ ಇನ್ ಜನರಲ್ ಆಗಿ. ಅದನ್ನ ತಗೊಳ್ತಾರೆ, ಅದನ್ನ ಅವ್ರು ನೋವಾಗಿರುತ್ತೆ, ಅದನ್ನ ತಗೊಳ್ತಾರೆ, ಅದು ಅಪರಾಧ ಆಗತ್ತೆ ಪ್ರಭು, ವೈಷ್ಣವ ಅಪರಾಧ. ವೈಷ್ಣವ ಅಪರಾಧ ಹಂಗಾಗೋದಿಲ್ಲ ಪ್ರಭು. ನೋಡಿ, ಇನ್ನೊಂದು ನಾವೇನಾದ್ರೂ ಆ ರೀತಿ ಮಾಡಿದ್ರು ಕೊನೆಯಲ್ಲಿ ವೈಷ್ಣವ ಪ್ರಣಾಮ ಅನ್ನೋದನ್ನ ಮಾಡ್ತೀವಿ. ಅದು ಸಹಜ ಪ್ರಭು ಕೆಲವೊಮ್ಮೆ. ಆದ್ರೆ ಒಂದು ತಿಳ್ಕೊಳ್ಬೇಕು ಎಲ್ಲರೂ, ಇಲ್ಲಿ ಮಾತ್ರ ಮುಖ್ಯವಾಗಿ ಕೆಲವೊಂದು ವಿಚಾರ ತಿಳ್ಕೊಳ್ಬೇಕು. ನಿಮಗೆ ಆ ಅಧಿಕಾರ ಕೊಡಲಾಗಿದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು. ಉದಾಹರಣೆಗೆ ನಾನು ನಿಮ್ಗೆ ಒಂದು ಸರ್ಕಲ್ ಅನ್ನೋದನ್ನ ಕೊಟ್ಟಿದ್ದೀನಿ, ಜಗನ್ನಾಥ್ ಸರ್ಕಲ್ ಇದೆ, ಕರೆಕ್ಟ್? ಸೊ ಕೆಲವೊಂದು ನಿಮ್ಮ ಕರ್ತವ್ಯ ಆಗುತ್ತೆ. ಇವಾಗ ಯಾರೋ ಒಬ್ರು ಇವಾಗ ಹೆಂಗೆ ಅಂದ್ರೆ ಅದೊಂದು ಕುಟುಂಬ ನಾನು ನಿಮ್ಗೆ ಕೊಟ್ಟಿರೋದು, ಆ ಕುಟುಂಬದ ತಂದೆ ನೀವು. ಸೊ ಆ ಒಂದು ಕುಟುಂಬದಲ್ಲಿ ಇವಾಗ ನಿಮ್ ಕುಟುಂಬದಲ್ಲಿ ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ಅಲ್ವಾ? ಇವಾಗ ಯಾರೋ ಒಂದು ಮಗು ಬಂದ್ಬಿಟ್ಟು ನಿಮ್ಮ ಮಗನೋ ಮಗಳೋ ಯಾರೋ ತಪ್ಪುಗಾದಾರಿ ಹಿಡ್ದವ್ರೆ, ಅವಾಗೇನ್ ಮಾಡ್ಬೇಕು ನೀವು? ಅವನೊಂದ್ ಚೂರು ಖಂಡಿಸಿ ಸರಿಯಾದ ದಾರಿ ಕರ್ಕೊಂಡ್ ಬರ್ಬೇಕು. ಇದು ಅಪರಾಧನ? ಅದನ್ನ ಅವ್ರು ನೋವು ಪಟ್ಕೊಂಡು ಅದನ್ನ ಹೇಳಿದ್ರೆ ಅದು ಅಪರಾಧ ಆಗೋದಿಲ್ವಾ ಅಂತ ಕೇಳ್ತೇನೆ. ಇಲ್ಲ, ಅದನ್ನೇ ನಾನು ಹೇಳ್ತಿದ್ದೀನಿ, ಮತ್ತೊಮ್ಮೆ ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಯಾಕಂದ್ರೆ ಇವಾಗ ನಾನ್ ಹೇಳೋದು ನಿಮಗ್ ಮಾತ್ರ ಅಲ್ಲ, ಇಲ್ಲ ಎಲ್ಲರೂ ಕೇಳಿಸ್ಕೊಂತಿದ್ರೆ ಅದೆಲ್ಲರೂ ತಗೊಂತಾರೆ. ಆದ ಕಾರಣ ಮತ್ತೊಮ್ಮೆ ಸ್ಟ್ರೆಸ್ ಮಾಡಿ ಅದನ್ನೇ ಹೇಳ್ತಿದ್ದೀನಿ. ಇವಾಗ ನಾನು ನಿಮ್ಗೆ ಅದನ್ನ ಕೊಟ್ಟಿರೋದ್ರಿಂದ ಅದು ನಿಮ್ ಕರ್ತವ್ಯ. ಖಂಡಿತ ನೋವಾಗುತ್ತೆ ಪ್ರಭು. ಒಂದು ಮಗು ಏನೋ ಮಾಡ್ತಿದೆ, ಒಂದು ಹೆಂಗ್ ಹೇಳೋಣ, ಒಂದು ಚಾಕು ಇಟ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ, ಚಾಕು ಕುಯ್ಕೊಳ್ಬಿಡುತ್ತೆ ಅಂದ್ರೆ ನೀವು ಕಿತ್ಕೊಂಡಾಗ ಅದು ಅಳುತ್ತೆ, ಖಂಡಿತ ಅಳುತ್ತೆ. ಈ ತಂದೆ ಸರಿ ಇಲ್ಲ, ನಾನು ಏನ್ ಆಟದ ವಸ್ತು ತಗೊಂಡ್ರು ಕೊಡೋದಿಲ್ಲ ಅಂತ ಅದು ಅಳುತ್ತೆ. 10 ಜನರಿಗೆ ಹೇಳುತ್ತೆ, ನೋಡಿ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ಕೊಂಡ್ ಬರುತ್ತೆ. ಅಲ್ಲಿ ಅಂತ ಮಗುಗೆ ಅದು ಹೇಳೋದು, ಬೇರೆದಕ್ಕೆ ದೊಡ್ಡವ್ರಿಗೆಲ್ಲ ಹೇಳಲ್ಲ. ಅವುಗಳು ಹಂಗೆ ಇರುತ್ತವೆ. ಹೌದಾ, ಕಿತ್ಕೊಂಡ್ಬಿಟ್ರು, ಸದ್ಯ ಸರಿಯಿಲ್ಲ ಅದೇ. ಆದ್ರೆ ಒಂದು ಅತಿ ಮುಖ್ಯವಾದ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಆಯ್ತು ಇವಾಗ ನಿಮಗೆ ಹೇಳ್ತೀನಿ, ರೈಟ್? ಇವಾಗ ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ರು ಏನೋ ಮಾಡಿದ್ರು, ನೀವು ಹೋಗಿ ಹೇಳಿದ್ರೆ ಅವ್ರಿಗೆ ಬೇಸರ ಆಯ್ತು, ಎಲ್ಲ ಆಯ್ತು, ರೈಟ್? ಇವಾಗ ಕೇಶವ ಸರ್ಕಲ್ ಅಲ್ಲಿ ಯಾರೋ ತಪ್ಪು ಮಾಡಿದ್ರು, ನೀವು ಹೋಗಿ ಅವ್ರಿಗೆ ಹೇಳಿದ್ರಿ, ಅವ್ರ ದುಃಖ ಆಯ್ತು. ಇವಾಗ ನಿಮಗೆ ಅಪರಾಧ ಬರುತ್ತಾ ಬರಲ್ವಾ? ಖಂಡಿತ ಬರುತ್ತೆ. ಇದು ಮೇನ್ ಪಾಯಿಂಟ್. ಖಂಡಿತ ಬರುತ್ತೆ. ಇದು ಸ್ಪಷ್ಟವಾಗಿರ್ಬೇಕು. ನಾವು ಯಾರಿಗಾದ್ರೂ ಏನಾದ್ರು ಮಾಡ್ತಿದೀವಿ ಹೇಳ್ತಿದೀವಿ ಅಂದ್ರೆ ಈ ವಿಚಾರ ಮಾತ್ರ ಸ್ಪಷ್ಟವಾಗಿರ್ಬೇಕು. ನನ್ನ ಬೌಂಡ್ರಿ ಏನು ಅನ್ನೋದು ನೀಟಾಗಿ ನಮ್ಗೆ ಗೊತ್ತಿರ್ಬೇಕು. ಸೊ ನೀವ್ ಯಾರಿಗೊಬ್ರಿಗೆ ಹೇಳಿ ಬೇಸರ ಆಗ್ತದೆ, ಖಂಡಿತ ಅದ್ ನಿಮ್ ಕುಟುಂಬದಲ್ಲಿ ಬೇಸರ ಆಗ್ತದೆ, ತೊಂದ್ರೆ ಇಲ್ಲ, ಅದು ಅಪರಾಧವಲ್ಲ, ಅದು ನಿಮ್ಮ ಕರ್ತವ್ಯ ಆಗೋಯ್ತು. ಕ್ಲಿಯರ್? ಆದ್ರೆ ಪಕ್ಕದ ಕುಟುಂಬಕ್ಕೆ ಹೋಗಿ ನೀವೇನೋ ಮಾಡಿದ್ರಿ ಅಂದ್ರೆ ಖಂಡಿತ ಅದರಿಂದ ಅಪರಾಧ ಬರುತ್ತೆ. ಯಾಕಂದ್ರೆ ಅದಕ್ಕೆ ಒಂದು ತಂದೆ ಇದನ್ನ ಆತ ನೋಡ್ಕೊಂತಾನೆ, ಆತನ ಕುಟುಂಬನ ಮಾಡ್ಲಿಲ್ಲ ಅಂದ್ರೆ ಆಯೋಗಿನ ಆತನ ಕರ್ಮ ಆತ ಕಟ್ಕೊಂಡು ಹೋಗ್ತಾನೆ. ಬಟ್ ನಿಮ್ ಕರ್ತವ್ಯ ಮಾತ್ರ ನೀವು ಮಾಡ್ಬೇಕು. ಅರ್ಥ ಆಯ್ತು? ಅದೇ ರೀತಿ ಉದಾಹರಣೆ ನಿಮ್ ಸರ್ಕಲ್ ಅಲ್ಲೇ ನೆಕ್ಸ್ಟ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಅನ್ಕೊಳ್ಳೋಣ. ಅವ್ರ ರೆಪ್ರೆಸೆಂಟೇಟಿವ್ ಕೆಳಗಡೆನೂ ಒಂದು 10 ಜನ ಇದ್ದಾರೆ. ಆ ಒಂದು 10 ಜನರಿಗೆ ಅವರು ಕೆಲವೊಂದು ಸೂಚನೆಗಳನ್ನ ಕೊಡ್ಬೋದು, ಮಾಡ್ಬೋದು, ಇಲ್ಲ ಅಂದ್ರೆ ಒಂಚೂರು ಕಟುವಾಗಿ ಮಾತಾಡ್ಬೋದು. ಎನಿಥಿಂಗ್ ಇಸ್ ಫೈನ್. ಅದು ಅಷ್ಟೇ, ಅವರ ಉದ್ಧಾರಕ್ಕೆ ಮಾತ್ರನೇ. ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡ್ರೆ ಮತ್ತೊಮ್ಮೆ ಕರ್ಮ ಬರುತ್ತೆ. ನೀವು ಅಷ್ಟೇ, ನಿಮ್ ಕುಟುಂಬದಲ್ಲಿ ಯಾರಿಗೋ ನಿಮ್ಮ ಸ್ವಾರ್ಥಕ್ಕೆ ಮಾಡ್ತಿದ್ರೆ ನಿಮ್ ಕರ್ಮ ಬರುತ್ತೆ. ಅದು ನಿಸ್ವಾರ್ಥವಾಗಿ ಮಾಡಿದಾಗ ಕರ್ಮ ಬರಲ್ಲ. ಅದು ನಿಸ್ವಾರ್ಥ ಅಂದ್ರೆ ಏನೋ, ಅವ್ರು ಒಳ್ಳೇದಕ್ಕೋಸ್ಕರ, ನಿಮ್ಮ ಒಳಗಡೆ ಭಾವನೆ. ಆಯ್ತು, ಎಲ್ಲರ ಪಂಡಿತರಲ್ಲ ಇಲ್ಲಿ ಕುಂತಿರೋರು, ಗೊತ್ತಿಲ್ಲದೇನೆ ತಪ್ಪುಗಳು ನಡೀತದೆ. ಆದ್ರೆ ನಿಮ್ಮ ಹೃದಯದಲ್ಲಿ ಭಾವನೆಗಳು ಹೆಂಗಿದೆ ಅನ್ನೋದು ತುಂಬಾ ಮುಖ್ಯ. ನೀವು ಶುದ್ಧವಾದ ಭಾವನೆಯಿಂದ ಒಬ್ಬನೇನಾದ್ರೂ ಮಾಡ್ತಿದ್ರೆ ಅದರಿಂದ ಕರ್ಮಗಳು ಬರಲ್ಲ.
ಆದ್ರೆ ನೀವೇ ಸ್ವಾರ್ಥವಾಗಿ ಏನಾದ್ರು ತಗೊಂಡ್ರೆ ಹೇಳನ, ಉದಾಹರಣೆಗೆ ನಮ್ ಎಲ್ಲರಿಗಿಂತ ನಮ್ ಸರ್ಕಲ್ ದೊಡ್ಡದಾಗಿರ್ಬೇಕು, ನಮ್ ಸರ್ಕಲ್ ಚೆನ್ನಾಗಿರ್ಬೇಕು, ಹಂಗೆ ಹಿಂಗೆ ಅಂತ ಆಸೆ ಇಟ್ಕೊಂಡು ನಾನು 100% ರಿಸಲ್ಟ್ ಕೊಡಿಸ್ತೀನಿ ಅನ್ನೋ ಭಾವನೆಯಿಂದ ನೀವ್ ಏನಾದ್ರೂ ಅವ್ರಿಗೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದಕ್ಕೆ ತಕ್ಕಂಗೆ ಆ ಒಂದು ಕರ್ಮ ಅನ್ನೋದು ಬರುತ್ತೆ. ಸೊ ಅತಿ ಮುಖ್ಯವಾದ ರಿಸಲ್ಟ್ಸ್ ಬರೋ ಅಂಥದ್ದು ಒಳಗಡೆಯಿಂದ. ಆಚೆ ಮಾಡೋ ಕಾರ್ಯಗಳಿಂದೆಲ್ಲ ರಿಸಲ್ಟ್ಸ್ ಬರೋದು, ಒಳಗಡೆ ಇರುವಂತಹ ಭಾವನೆಗಳಿಂದ ರಿಸಲ್ಟ್ಸ್ ಅನ್ನೋದು ಬರುತ್ತೆ. ಕ್ಲಿಯರ್? ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹೇಳಿ ಪ್ರಭು. ಪ್ರಭು, ಜಸ್ಟ್ ಆಸ್ ಎ ಟ್ರಾಫಿಕ್ ರೂಲ್ಸ್ ಪ್ರಭು, ಟ್ರಾಫಿಕ್ ರೂಲ್ಸ್ ಯಾವಾಗ ನಾವು ಓವರ್ ರೈಡ್ ಮಾಡ್ತಿರೋ ನಮಗೆ ಖುಷಿ ಅನ್ಸುತ್ತೆ, ಬಟ್ ರೂಲ್ಸ್ ಪ್ರಕಾರ ತಪ್ಪಾಗಿ ಮಾಡ್ತಾ ಇದ್ರಿ. ಆ ಪೊಲೀಸ್ನ ಹಿಡಿದು ಫೈನ್ ಹಾಕ್ತಾರೆ, ಏನೋ ಮಾಡ್ತಾರೆ. ಆಗ ನಾವು ಅವ್ರು ಬೈದ್ರು, ಬಟ್ ಅವ್ರಿಗೆ ಪಾಪ ತಗ್ಲಲ್ಲ ಅದು. ಯಾಕಂದ್ರೆ ನಾವು ತಪ್ಪು ದಾರಿಯಲ್ಲಿ ಇರ್ತೀರಿ, ಅದಕ್ಕೆ ಅವ್ರು ಬೈದ್ರು, ಅವ್ರನ್ನ ಬೈದ್ರು ನಮ್ಗೇನು ಆಗಲ್ಲ, ಅವ್ರು ನಮ್ಮನ್ನ ಬೈದ್ರು ನಮಗಾಗುತ್ತೆ. ಓಕೆ, ಇನ್ನೊಂದು, ಎಸ್ ನೀವ್ ಹೇಳಿದ್ ಪರ್ಫೆಕ್ಟ್, ಅದ್ರಲ್ಲಿ ತಪ್ಪಿಲ್ಲ. ಆ ಪೊಲೀಸ್ ಅವನಾದ್ರೂ ಸರಿನೇ. ಯಾವ ಪೊಲೀಸು? ಟ್ರಾಫಿಕ್ ಪೊಲೀಸ್. ಟ್ರಾಫಿಕ್ ಪೊಲೀಸೇ. ಆತನ ಹುದ್ದೆ ಏನು? ಕಂಟ್ರೋಲ್ ಮಾಡೋದು. ಹುದ್ದೆ ಪೊಸಿಷನ್. ಆ ಒಂದು ರೂಲ್ಸ್ ಅಲ್ಲಿ ಇದೆ, ಗೊತ್ತಾ ನಿಮ್ಗೆ? ಯಾರ್ ಫೈನ್ ಹಾಕ್ಬೋದು ಅನ್ನೋ ರೂಲ್ಸ್ ಕೂಡ ಇದೆ. ಗೊತ್ತು ಪ್ರಭು. ಒಂದು ಪೊಲೀಸ್ ಇರ್ತಾನೆ, ಆತ ಏನ್ ಮಾಡ್ಬೇಕು? ಸಾಧಾರಣ ಕಾನ್ಸ್ಟೇಬಲ್ ಒಬ್ಬ ಇದ್ದಾನೆ, ಆತನು ಟ್ರಾಫಿಕ್ ಕಾನ್ಸ್ಟೇಬಲ್, ಏನ್ ಮಾಡಬೇಕು? ಅವ್ರು ಕೇಳಲ್ಲ, ಅವ್ರು ಬರೀ ನಂಬರ್ ನೋಟ್ ಮಾಡ್ಕೊಂಡು ಕಳ್ಸ್ಬಿಡ್ತಾರೆ ಅಷ್ಟೇ. ವೆರಿ ಗುಡ್. ಅದು ಆತನ ಕರ್ತವ್ಯ ಅಷ್ಟೇ. ಆತ ಫೈನ್ ಹಾಕೋಂಗಿಲ್ಲ. ಹಾಕಿದ್ರೆ ಖಂಡಿತವಾಗ್ಲೂ ಆತನಿಗೆ ಶಿಕ್ಷೆ ಅನ್ನೋದು ಸಿಗುತ್ತೆ. ಆತನ ಉನ್ನತಾಧಿಕಾರಿಗಳು ಅವ್ರನ್ನ ಖಂಡಿಸ್ತಾರೆ, ಅದನ್ನ ಮಾಡೋಂಗಿಲ್ಲ. ಸೊ ನಾನು ಅದಕ್ಕೆ ಅದನ್ನ ಹೇಳುದು, ಅಧ್ಯಾತ್ಮದಲ್ಲಿ ಅದೇ ಅನ್ವಯವಾಗೋದು. ನನ್ನ ಬೌಂಡ್ರಿ ಮೊದಲು ಏನೋ ನಾನು ಮಾಡಕ್ ಬೇಕು ಅನ್ನೋ ಅಷ್ಟೊತ್ತಿಗೆ ನನ್ನ ಬೌಂಡ್ರಿ ಅನ್ನೋದನ್ನ ನಾನು ನೋಡ್ಕೊಳ್ಬೇಕು. ಬೌಂಡ್ರಿ ನೋಡ್ಕೊಂಡು ಇವಾಗ ಇನ್ನೊಂದು ಪ್ರಶ್ನೆ ಬೇಡುತ್ತೆ. ಇವಾಗ ರೋಡಲ್ಲಿ ಯಾರೋ ಹೋಗ್ತಿದ್ದಾರೆ, ಟ್ರಾಫಿಕ್ ಜಂಪ್ ಮಾಡಿ ಹೋಗ್ತಿದ್ದಾನೆ. ಇವಾಗ ನೀವು ನಿಂತಿದ್ದೀರಲ್ಲ, ನೀವು ನೋಡಿದ್ರಿ, ಇವಾಗ ನೀವು ಅವ್ರಿಗೆ ಹೇಳೋದು ತಪ್ಪಾ ಸರಿನಾ? ತಪ್ಪು, ಹೇಳಬೇಕಾಗಿಲ್ಲ, ಹೇಳ್ಬಾರ್ದು. ಓಕೆ, ಬೇರೆಯವರು ಏನಂತಾರೆ? ಹೇಳ್ಬೇಕು ಅಂತಾರೆ, ಹೇಳ್ಬಾರ್ದು ಅಂತಾರೆ? ಹೇಳ್ಬೇಕಾಗುತ್ತೆ ಪ್ರಭು, ಅವ್ರು ಒಳ್ಳೇದಕ್ಕೆ ಹೇಳ್ಬೇಕಾಗುತ್ತೆ. ಎಷ್ಟು ಜನ ಹೇಳಬಾರ್ದು ಅಂತ ಹೇಳ್ಬೇಕು? ಮಾನವೀಯತೆ ದೃಷ್ಟಿಯಿಂದ ಹೇಳ್ಬೇಕು. ಬಟ್ ಇಂಥ ಸಂದರ್ಭದಲ್ಲಿ ನಿಮ್ಮ ರೋಲ್ ಏನು ಅನ್ನೋದು, ಇಂಥ ಜಾಗದಲ್ಲೇ ವರ್ಣಾಶ್ರಮ ಕೆಲಸ ಮಾಡೋದು. ಏನ ಆ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿ ಆತ ಹೋದ ಅನ್ಕೊಳ್ಳಿ, ನೀವ್ ನಿಂತಿದ್ದೀರಾ, ನೀವು ಯಾವ ವರ್ಣಕ್ಕೆ ಸೇರಿದ್ದೀರಾ ಅದ್ರ ಪ್ರಕಾರವಾಗಿ ನಡ್ಕೊಳ್ಬೇಕು. ನೀವು ಬ್ರಾಹ್ಮಣ ಒಂದು ವರ್ಣಕ್ಕೆ ಸೇರಿದ್ರೆ ಖಂಡಿತವಾಗ್ಲೂ ಎಂತವ್ರಾಗಿರ್ಬೋದು, ನೀವು ಅವ್ರಿಗೆ ಆ ಒಂದು ತಪ್ಪು ಮಾಡಿದಾಗ ಮಾರ್ಗದರ್ಶನ ಕೊಡೋದು ನಿಮ್ ಕರ್ತವ್ಯ. ನೀವು ಕೊಡದೆ ಇದ್ರೆ ತಪ್ಪಾಗುತ್ತೆ. ಅಂತ ಸಿಗ್ನಲ್ ಜಂಪ್ ಮಾಡಿ ಹೋಗುವಾಗ ನೀವು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗಿರ್ತಾನೆ, ಎಲ್ಲಿ ಹೇಳ್ತೀರಾ ಪ್ರಭು ಅವ್ನಿಗೀಗ? ಬಂದ್ ನಿಮ್ಮ ಇಲ್ಲಪ್ಪ, ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಆವಾಗ ಏನ್ ಮಾಡ್ತೀರಾ? ಇದೊಂದೇ ಉದಾಹರಣೆ, ಎಲ್ಲದಕ್ಕೂ ಅನ್ವಯ ಆಗುವಂತದ್ದು ಹೇಳ್ತಿದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ನನ್ನ ಒಂದು ಬೌಂಡ್ರಿನೂ ನೋಡ್ಕೊಳ್ಬೇಕು. ಸೊ ಪ್ರತಿಯೊಂದಕ್ಕೂ ಪ್ರಭು, ಚಿಕ್ಕದು ದೊಡ್ಡದು, ಅದ್ರ ಮೇಲೆ ಆಚೆ ಕಡೆ, ಈ ರೀತಿ ಹಲವಾರು ಬೌಂಡ್ರೀಸ್ ಬರುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಇವಾಗ ವರ್ಣಾಶ್ರಮ ಹೆಂಗ್ ಹುಡ್ಕಣ್ಣ? ವರ್ಣಾಶ್ರಮ ಹೆಂಗ್ ಹುಡ್ಕಣ್ಣ? ಹೆಂಗ್ ತಿಳ್ಕೊಳ್ಳೋಣ ಆತ ಯಾವ ವರ್ಣ, ನಂದು ಯಾವ ವರ್ಣ? ಗೊತ್ತಿಲ್ದೇನೆ ಸಹಜವಾಗಿ ನಾವು ಸರಿಯಾಗಿ ಮಾಡ್ತಿರ್ತೀವಿ, ಹೆಚ್ಚು ಕಮ್ಮಿ ಸರಿಯಾಗಿ ಮಾಡ್ತಿರ್ತೀವಿ. ಹೆಂಗ್ ತಿಳ್ಕೊಳ್ಳೋಣ ಯಾವ ವರ್ಣ ಯಾರ್ದು ಅಂತ? ಓಕೆ, ನಾನು ಯಾವತ್ತೂ ಹೇಳಿ ಪ್ರಭು, ಜನ ಇರ್ಲಿ ಇಲ್ದೆ ಹೋಗ್ಲಿ, ಸಿಗ್ನಲ್ ಹಾಕಿ ನಿಲ್ಸ್ಬಿಟ್ಟು ಹೋಗೋದು ಶ್ರೇಷ್ಠತೆ. ಓಕೆ, ಇವಾಗ ಒಬ್ರು ಇಲ್ಲ, ಪೊಲೀಸ್ ಅವನೇನೋ ಪೊಲೀಸ್ನೂ ಇಲ್ಲ, ಯಾರು ಇಲ್ಲ, ಬರೀ ಸಿಗ್ನಲ್ ಇದೆ. ಆಯ್ತು, ಅನ್ಕೊಂಡ್ಬಿಡಣ, ಆತ ಸಿಗ್ನಲ್ ಹಾಕಿಟ್ಟಿದ್ದಾನೆ, ರಾತ್ರಿ 12 ಗಂಟೆಗೆ ಸಿಗ್ನಲ್ ಇದೆ, ಕ್ಯಾಮ್ರಾನು ಇಲ್ಲ, ಆ ಟೈಮಲ್ಲಿ ಯಾರು ಫಾಲೋ ಮಾಡ್ತಾರೆ? ಇದು ಗ್ರೇಟ್.
ಇಲ್ಲ 3-4 ನಿಮಿಷ ನಿಲ್ಬೇಕು ಅನ್ನೋ ಸಿಗ್ನಲ್ ಆಗ್ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು ಅವಾಗ? ನೋಡ್ಕೊಂಡು ಹೋಗ್ಬೇಕಷ್ಟೆ. ವೆರಿ ಗುಡ್. ದೇಶಕಾಲ ಪಾತ್ರ ಅನ್ವಯವಾಗಿ ಅವಾಗ್ಲೇ ಕೇಳಿದ್ವಿ, ವರ್ಣ ಅನ್ನೋದು ಕೇಳಿದ್ನಲ್ಲ. ಉದಾಹರಣೆಗೆ ನಾನು ಅಂತ ತಪ್ಪು ಮಾಡಲ್ಲ. ಒಬ್ಬ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋದ, ಆದ್ರೆ ನಾನ್ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗೋದಿಲ್ಲ ಅಂದ್ರೆ ನಾನು ಆತನಿಗಿಂತ ಉನ್ನತವಾದ ವರ್ಣದಲ್ಲಿ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಅವನ್ನ ನಿಲ್ಲಿಸಿ ಹೇಳ್ಬೋದು, ತಪ್ಪಿಲ್ಲ. ಬಟ್ ಕೆಲವರು ನಿಮಗಿಂತ ಮೇಲಿದ್ದಾರೆ, ಅವರು ಆ ಒಂದು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋದ್ರು, ನೀವು ಕೇಳೋಂಗಿಲ್ಲ. ಬಿಕಾಸ್ ನಿಮ್ಮ ಪೊಲೀಸ್ ಗಾಡಿಗಳು ಪ್ರಭು, ಪೊಲೀಸ್ ಗಾಡಿಗಳು, VIP ಗಾಡಿಗಳು, ಮಂತ್ರಿಗಳೇ ಆಗಿರ್ಬೋದು, ಯಾರೋ VIP ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವ್ರು ಅದನ್ನ ದಾಟ್ಕೊಂಡು ಹೋದ್ರು ಅಂತ ತಿಳ್ಕೊಳ್ಳಿ. ಖಂಡಿತ ನಾವು ಅವ್ರನ್ನ ಹೇಳೋಂಗಿಲ್ಲ. ಯಾಕಂದ್ರೆ ನನಗಿಂತ ಉನ್ನತವಾದ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಆವಾಗ ಅದು ನನ್ನ ಧರ್ಮ ಆಗಲ್ಲ. ಆದ ಕಾರಣ ಅದನ್ನ ಕೇಳಬಾರ್ದು. ಸಹಜವಾಗಿ ಅದನ್ನ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು, ಹಾಗಾದ್ರೆ ನಮ್ಗಿಂತೂ ದೊಡ್ಡವರು ಏನೇ ತಪ್ಪು ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ ಪ್ರಭು? ಎಸ್ ಪ್ರಭು, ಮಾಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರ್ಬೇಕು. ಕಟುವಾಗಿದೆ ನಾನು ಹೇಳೋ ಇದು, ನಿಮ್ಗೆ ಕೇಳೋದಕ್ಕೆ ಒಂದು ಇದಿದೆ. ಬಟ್ ಒಂದ್ ನಿಮಿಷ ಮತ್ತೆ ನಾನು ಕ್ಲಾಸಲ್ಲಿ ಇದ್ದೀನಿ, ಕಾಲ್ ಮಾಡ್ತೀನಿ ಮತ್ತೆ. ಅದು ಕೇಳಿಸ್ಕೊಳ್ಳೋದಕ್ಕೆ ಒಂಚೂರು ಕಟುವಾಗಿರ್ಬೋದನ್ನ, ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಬಟ್ ಅದು ನನ್ನ ಧರ್ಮ ಆಗುತ್ತೆ, ಅದು ನನ್ನ ಕರ್ಮ ಪ್ರಭು. ಆಕ್ಚುಲಿ ಧರ್ಮ ಅನ್ನೋದಕ್ಕಿಂತ ನನ್ನ ಕರ್ಮ. ನನ್ನ ತಂದೆ ತಪ್ಪು ಮಾಡ್ತಿದ್ದಾನೆ, ನನ್ನ ಕಣ್ಣೆದುರುಗಡೆನೆ ತಪ್ಪು ಮಾಡ್ತಿದ್ದಾನೆ, ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಇವಾಗ ನಿಮ್ ಮಗ ಒಂದು ಸಿಗರೇಟ್ ಸೇರ್ತಾನೆ, ಏನ್ ಮಾಡ್ತೀರಾ? ನಿಮ್ ತಂದೆ ನಿಮ್ ಎದುರುಗಡೆ ಸಿಗರೇಟ್ ಸೇರ್ತಾರೆ, ಏನ್ ಮಾಡ್ತಾರೆ? ಅವ್ರ ಆರೋಗ್ಯ ದೃಷ್ಟಿಯಿಂದ ಹೇಳ್ಬೋದಲ್ಲ ಪ್ರಭು, ಸೇರ್ಬೇಡಿ ಅಂತ. ಗೊತ್ತಿದ್ದು ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ. ತಂದೆಯವರಾದ್ರೆ ರಿಕ್ವೆಸ್ಟ್ ಮಾಡ್ಬೋದು, ಬಿಡಕ್ಕೂ ಆಗಲ್ಲ ಪ್ರಭು. ಇಲ್ಲ ಆ ರೀತಿ ಅಲ್ಲ. ಅದು ಕೆಲವೊಂದ್ ಜಾಗದಲ್ಲಿ ತಪ್ಪಾಗುತ್ತೆ. ನಾನು ಖಂಡಿಸೋದು ಇಲ್ಲ ನನ್ನ ಮಗನ್ ದಂಡಿಸೋ ತರ ದಂಡಿಸೋದು ಅದೆಲ್ಲ ತಪ್ಪಾಗುತ್ತೆ. ಕೇಳ್ಕೊಬಹುದು, ನನಗ್ ಜ್ಞಾನ ಇದೆ, ಅವ್ರ ಜ್ಞಾನ ಇಲ್ಲ ಅನ್ನೋವಾಗ ಹೇಳ್ಕೊಡ್ಬೋದು. ತಪ್ಪಾಗುತ್ತೆ ನೋಡಿ, ಈ ರೀತಿ ಎಲ್ಲ ಆಗುತ್ತೆ, ಈ ಒಂದು ಲಿವರ್ ಅಂತೆ ಇದಂತ ಹಾಳಾಗುತ್ತೆ, ಕೆಟ್ಟದ ಅಂತದೆಲ್ಲ ಹೇಳಿ ಇದು ಕೆಟ್ಟದಾಗುತ್ತೆ ಆ ರೀತಿ ಹೇಳ್ಬೋದು ಹೊರತುಪಡಿಸಿ ನೀವು ನಿಮ್ ಮಗನ್ನ ಯಾವ ರೀತಿ ದಂಡಿಸ್ತಾರೆ ಆ ರೀತಿ ಎಲ್ಲ ಮಾಡಕ್ಕಾಗಲ್ಲ. ಇಲ್ಲ ಪ್ರಭು, ಅದನ್ನ ವಿನಮ್ರತೆಯಿಂದ ಹೇಳ್ಬೋದು. ವಿನಮ್ರತೆಯಿಂದ ಹೇಳ್ಬೋದು, ಪ್ರತಿಯೊಬ್ರು ಹೇಳ್ಬೋದು ಪ್ರಭು. ಅದನ್ನೇ ತಾನೆ ಗುರು ಶಿಷ್ಯರ ಒಂದು ಸಂಬಂಧ ಹೆಂಗ್ ಬರುತ್ತೆ. ಚಿಕ್ಕ ಹುಡುಗ ಹೇಳಿದ್ರು ದೊಡ್ಡವರಾದ್ರೂ ಕೇಳ್ತಾರೆ. ಯಾಕೆ? ನನಗೆ ಗೊತ್ತಿಲ್ಲದೆ ಇರೋದು ಒಬ್ಬರಿಗೆ ಗೊತ್ತಿದೆ, ಆತ ನನಗೆ ಹೇಳ್ತಿದ್ದಾನೆ ಅಂದಿದ ತಕ್ಷಣ ಆತ ನನ್ನ ಗುರು. ನಾವು ಆ ಒಂದು ಶಿವನ ಒಂದು ಇದರಲ್ಲೂ ಸಹ ನೋಡ್ಬೋದಲ್ಲ. ಯಾವಾಗ ಕಾರ್ತಿಕೇಯನ ಒಂದು ಸಂದೇಶ ಕೇಳಿದಾಗ ಕಾರ್ತಿಕೇಯನ್ ಹೇಳ್ತಾನೆ, ನಾನು ಹೇಳ್ತಿದ್ದೀನಿ ಆದ ಕಾರಣ ನೀನ್ ಕೆಳಗ್ ಕುಂತ್ಕೊಳ್ಬೇಕು ಅಂತ. ಶಿವ ಕೆಳಗ್ ಕುಂತ್ಕೊಂಡು ತನ್ನ ಸ್ವಂತ ಮಗನ ಹತ್ರನೇ ಆ ಜ್ಞಾನವನ್ನ ಪಡ್ಕೊಂತಾನೆ. ಸೊ ಆಕ್ಚುಲಿ ಇದು ಪ್ರಕೃತಿಯ ನಿಯಮ. ನಾವು ಇದರಲ್ಲೂ ಸಹ ನೋಡ್ಬೋದು. ರಾಮಾನುಜಾಚಾರ್ಯರ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಇದೆ, ಭಗವಂತ ಕೆಳಗಡೆ ಕುಂತಿದ್ದಾನೆ, ರಾಮಾನುಜಾಚಾರ್ಯ ಮೇಲಿದ್ದಾರೆ. ಏನಕ್ಕೆ? ಯಾವಾಗ್ಲೂ ಬೋಧನೆ ಮಾಡೋರು ಮೇಲಿರ್ತಾರೆ ಹೇಳೋದು. ಆವಾಗ ಜ್ಞಾನ ಕೆಳಗೆ ಬರೋದು, ಮೇಲ್ಗಡೆ ಹೋಗಲ್ಲ. ನಾನು ಕೇಳಿಸ್ಕೊಂತೀನಿ ಅಂದ್ರೆ ನಾನು ಕೆಳಗೆ ಇದ್ದು ಅದನ್ನ ಕೇಳಿಸ್ಕೊಳ್ತೀನಿ. ಇಲ್ಲ, ಸೊ ಆದ ಕಾರಣ ಯಾರಿಗೆ ಹೇಳ್ಬಾರ್ದು ಅನ್ನೋದ್ರಲ್ಲಿ ನಿಮ್ಗೆ ಏನೋ ಗೊತ್ತಿದೆ, ದೊಡ್ಡವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ, ಅದು ವಿನಮ್ರ ಭಾವದಿಂದ ಅದನ್ನ ಹೇಳ್ಬೋದು. ಕ್ಲಿಯರ್? ಪ್ರಭು, ತಂದೆಗೆ ನಾವು ಕೇಳಂಗಿಲ್ಲ, ಆದ್ರೆ ಸಂಬಂಧದಲ್ಲಿ ಗಂಡ ಹೆಂಡತಿಯರಲ್ಲಿ ಹಾಗಾದ್ರೆ ಗಂಡನಿಗೆ ಎದುರು ಮಾತಾಡಂಗಿಲ್ಲ, ಗೌರವ ಕೊಡ್ಬೇಕು ಅಂತ ತಿಳ್ಕೊಬೋದಾ ಹೇಗೆ? ಮತ್ತಜಿ ಅದಕ್ಕೆ ನಾವು ಹಲವಾರು ಬಾರಿ ಹೇಳಿದ್ರೆ ದೇಶ ಕಾಲ ಪಾತ್ರ ನಿರ್ಧಾರಗಳನ್ನ ತಗೊಳಕ್ ಆಗಲ್ಲ. ಇವಾಗ ನಿಮಗೆ 4 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 4 ಜನ ಮಕ್ಕಳಿದ್ದಾರೆ. ತಂದೆ ಮಾಡೋ ಕಾರ್ಯಗಳನ್ನ ನೋಡಿ 4 ಜನ ಮಕ್ಕಳು ಕೆಟ್ಟ ಹೋಗ್ತಾರೆ. ಇವಾಗ ನಿಮ್ ಧರ್ಮ ಏನು? ತಂದೆ ಕೆಟ್ಟವರಾಗಿದ್ರೆ ಒಳ್ಳೆ ದಾರಿಲಿ ಹೋಗ್ಬೇಕು ಅಂತ ಹೇಳ್ಕೊಡ್ಬೇಕು ಪ್ರಭು, ಧರ್ಮವಾಗಿ ನಡ್ಕೋಬೇಕು ಅಂತ ಹೇಳ್ಕೊಡ್ಬೇಕು. ನಾನು ಹೇಳಿದ ಅರ್ಥ ಆಯ್ತು ನಿಮ್ಗೆ?
ಇವಾಗ ಖಂಡಿತ ಗಂಡನ ಎದುರುಗಡೆ ಮಾತಾಡಬಾರ್ದು. ಗಂಡ ಏನ್ ಮಾಡೋದು ಸಹಿಸ್ಕೊಂಡಿರ್ಬೇಕು, ಸುಮ್ಮನಿರ್ಬೇಕು, ರೈಟ್. ಇವಾಗ ನಿಮಗೆ 4 ಜನ ಮಕ್ಕಳಿದ್ದಾರೆ, ನಿಮ್ ಗಂಡ ಏನೋ ತಪ್ಪು ಮಾಡ್ತಿದ್ದಾರೆ, ಅಂತ ಸಂದರ್ಭ ಏನ್ ಮಾಡ್ಬೇಕು? ದಂಡಿಸ್ಬೇಕಾಗುತ್ತೆ. ಎಸ್, ಅದಕ್ಕೆ ದೇಶಕಾಲ ಪಾತ್ರ. ಅಂತ ಸ್ಥಾನದಲ್ಲಿ ನೀವು ಆ ಒಂದು ಅಧಿಕಾರನ ಇಲ್ಲ ಒಂದು ಸ್ಥಾನವನ್ನು ತಗೊಂಡು ಖಂಡಿಸಿ ಅದನ್ನ ಇದ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ 4 ಜನರ ಮಕ್ಕಳ ಭವಿಷ್ಯತ್ತು ನಿಮ್ಮ ಒಂದು ನಿರ್ಧಾರದಲ್ಲಿ. ಸೊ ಅದೇ ತುಂಬಾ ಸೂಕ್ಷ್ಮವಾದದ್ದು ಇದೆಲ್ಲ. ಇದನ್ನ ನೋಡಿ ತಿಳ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಹೆಂಗ್ ನಾನು ನಡ್ಕೊಳ್ಬೇಕು ಅದನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಡು ಅದೇ ರೀತಿನೇ ನಾನು ನಡ್ಕೊಳ್ಬೇಕು. ಇದಕ್ಕೆ ಜ್ಞಾನ ಅನ್ನೋದು ಬೇಕು. ಸೊ ನೋಡಿ, ಇವಾಗ ಇದನ್ನೆಲ್ಲ ಚರ್ಚೆ ಮಾಡ್ತಿದೀವಲ್ಲ, ಹಲವಾರು ನಮ್ಮ ಜೀವನದ ಸಂದರ್ಭಗಳು ಬರುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಏನು, ಅದಕ್ಕೆ ಏನ್ ಹೇಳ್ತೀವಿ, ಮನಸ್ಸು ಇಚ್ಛೆ ನಡ್ಕೊಳ್ಬಾರ್ದು. ಪ್ರಭು ಹೇಳಿದ್ರೆ ಮಾಡ್ಬೋದಂತೆ ಮಾಡ್ಬೋದು, ಇಲ್ಲ. ಎಲ್ಲ ಸಂದರ್ಭದಲ್ಲೂ ಮಾಡೋಂಗಿಲ್ಲ. ಯಾವ ಸಂದರ್ಭದಲ್ಲಿ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡುವಂಥದ್ದು ಸರಿಯಾದ ಒಂದು ಭಾಗ. ಇನ್ನೂ ಹೇಳ್ತೀನಿ, ಆಯ್ತು 4 ಜನ ಮಕ್ಕಳು ಇದಾರೆ, ಅವ್ರ ಎದುರು ತಪ್ಪು ಮಾಡ್ತಿದ್ದಾರೆ, ಇವಾಗ ನೀವೇನ್ ಮಾಡ್ಬೇಕು, ಮಾಡ್ಬೋದು ಅಂತ ಹೇಳಿದೆ. ಅದು ಸ್ಥಿತಿಗತಿಗಳನ್ನ ನೋಡ್ಬೇಕು. ಉದಾಹರಣೆ, ನೀವೇನೋ ಮಾತಾಡಿ ಏನೋ ಮಾಡಿ ನಿಮ್ಮ ಮನೇನ ನೀವೇ ನಿಮ್ ಕೈಯಾರೆ ಹಾಳು ಮಾಡ್ಕೊಂತೀರ ಅಂದ್ರೆ ಅವಾಗೇನ್ ಮಾಡ್ಬೇಕು? ಸಹಿಸ್ಕೊಂಡಿರ್ಬೇಕು. ಮ್ಯೂಟ್ ಅಲ್ಲಿ ಇದ್ರೆ ಸಹಿಸ್ಕೊಂಡಿರ್ಬೇಕು, ರೈಟ್. ಮಕ್ಳು ಒಂಚೂರು ಹಾಳಾಗ್ತಿದ್ರೆ ಪರವಾಗಿಲ್ಲ. ಇವಾಗ ಏನ್ ಕೇಳಕ್ ಹೋದ್ರೆ ಇಡೀ ಕುಟುಂಬನೇ ಹಾಳಾಗ್ಬಿಡುತ್ತಲ್ಲ. ಪ್ರತಿಯೊಂದು ಸಂದರ್ಭಗಳನ್ನ ನೋಡ್ಕೊಂಡೇ ಮಾಡುವಂಥದ್ದು. ಮತ್ತೆ ಯಾವ ಸಂದರ್ಭದಲ್ಲಿ ಏನ್ ನಿರ್ಧಾರ ತಗೊಳ್ಬೇಕು, ಇದಕ್ಕೆ ಬುದ್ಧಿಶಕ್ತಿ ಬೇಕು. ಎಷ್ಟು ನಾವು ಭಕ್ತರಾಗ್ತೀವಿ ಆ ಬುದ್ಧಿಶಕ್ತಿ ಬರುತ್ತೆ. ಯಾವ ಸಂದರ್ಭದಲ್ಲಿ ಹೆಂಗ್ ನಡ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಹೆಂಗ್ ಎಷ್ಟರ ಮಟ್ಟಿಗೆ ನನ್ನ ಒಂದು ಮಿತಿ ಅನ್ನೋದು ಇದೆ ಅನ್ನೋದು ಸಹ ನೋಡ್ಕೊಳ್ಬೇಕು. ಹಂಗೆಲ್ಲ ನೋಡ್ಕೊಂಡು ನಿರ್ಧಾರಗಳು ತಗೊಳ್ಬೇಕು. ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನನ್ ತಂದೆಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ಬೇಕು ಅನ್ಕೊಂತ ಇದೀನಿ, ಜಪಮಾಲೆ ಕೊಡ್ಬೇಕು ಅನ್ಕೊಂತೀನಿ, ಆದ್ರೂ ಕೊಡಕ್ಕಷ್ಟು ಧೈರ್ಯನೇ ಬರ್ತಿಲ್ಲ ಪ್ರಭುಜಿ. ಅವ್ರಿಗೆ ಹೇಗ್ ಹೇಳಕ್ ಸಾಧ್ಯ ಅಂತ. ಸೊ ಅಲ್ಲಿ ನಾನು ಕೊಡದೆ ತಪ್ಪು ಮಾಡ್ತಿದ್ದೀನಾ ಅಥವಾ ಅವ್ರಿಗೆ ಹೇಳೋಷ್ಟು ದೊಡ್ಡೋಳು ನಾನ್ ಅಲ್ವಾ ಅಂತ ಗೊತ್ತಾಗ್ತಿಲ್ಲ ಪ್ರಭುಜಿ, ಅದು ಹೇಗೆ ಅಂತ. ಸರಿ, ಇವಾಗ ನೀವು ಅವ್ರಿಗೆ ಹೇಳ್ತೀರ, ನೋಡಪ್ಪ ಇದು ಒಳ್ಳೇದು, ಜಪ ಮಾಡಿ ಅಂತ ಹೇಳ್ತೀರ. ಇದು ಹೇಳಿದ ನಂತರನೂ ನೀವು ನೆಮ್ಮದಿಯಾಗಿ ಜಪ ಮಾಡಕ್ ಆಗುತ್ತೆ? ಅವ್ರನ್ ಬದಲಾಯಿಸೋದು ಬಹಳ ಕಷ್ಟ ಇದೆ ಪ್ರಭುಜಿ, ಯಾಕಂದ್ರೆ ಅವ್ರಿಗೆಲ್ಲ ಇದನ್ನೆಲ್ಲ ಒಪ್ಸಕ್ ಕಷ್ಟ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ. ಇವಾಗ ನಿಮ್ ತಂದೆಗೆ ಒಂದು ಮಾಲೆ ಕೊಟ್ಬಿಟ್ಟು ಜಪದ ಬಗ್ಗೆ ಹೇಳಿ, ದಯವಿಟ್ಟು ನಾಳೆಯಿಂದ ಜಪ ಮಾಡಿ ಅಂತ ನಿಮ್ ತಂದೆಗೆ ಹೇಳ್ತೀರಾ ಅಂತ ತಿಳ್ಕೊಳ್ಳಿ. ಹೇಳಿದ ನಂತರ ನೀವು ಸರಿಯಾಗಿ ಜಪ ಮಾಡಕ್ ಆಗುತ್ತಾ? ಅಂದ್ರೆ ಹೇಗೆ ಪ್ರಭುಜಿ? ಅವ್ರು ಸರಿ ಮಾಡ್ತಿದ್ದೀರಾ ಇಲ್ವಾ ಅನ್ನೋ ತರನೇ ಇದಾಗುತ್ತೆ ಅಂತ ಪ್ರಭುಜಿ. ನಿಮ್ಗೆ ಅರ್ಥ ಆಗಿಲ್ಲ. ಇವಾಗ ನಿಮ್ ತಂದೆಗೆ ಏನೋ ಹೋಗಿ ಹೇಳಿದ್ರೆ ಅವ್ರೇನೋ ನೀನ್ ಜಪ ಮಾಡ್ತಿದ್ಯಾ, ಇದ್ಯಾವ್ದಮ್ಮ ಹೊಸದು ಸ್ಟಾರ್ಟ್ ಮಾಡ್ಕೊಂಡಿದ್ಯಾ, ಇಂಥದ್ದೆಲ್ಲ ಮಾಡ್ಬೇಡವೇನೋ, ಸರಿ ಇಲ್ಲ ನೀನ್ ಹಂಗ ಹಿಂಗಂತ ಅನ್ನೋ ತರ ಇದ್ರೆ ಹೇಳದೆ ತೆಪ್ಪಿಗೆ ನಮ್ದು ನಾವು ಮಾಡ್ಕೊಂಡು ಹೋಗೋದು ಒಳ್ಳೇದು. ಇಲ್ಲ ಹೇಳಿದ್ರು ಪರವಾಗಿಲ್ಲ, ನನ್ನ ಜೀವನಕ್ಕೆ ಅದೇನು ಅವ್ರೇನು ತಲೆ ಹಾಕಲ್ಲ, ನಾನ್ ಜಪ ನಾನು ಚೆನ್ನಾಗಿ ಮಾಡ್ಕೊಂತೀನಿ ಅಂದ್ರೆ ಆವಾಗ ಹೇಳೋದು ನಿಮ್ ಧರ್ಮ. ಧನ್ಯವಾದಗಳು ಪ್ರಭುಜಿ. ತುಂಬಾ ದಿವಸದಿಂದ ಇದು ಕಾಡ್ತಾ ಇತ್ತು ನನಗೆ. ಹೋದಾಗೆಲ್ಲ ಈ ಸರಿ ಹೇಳ್ಬೇಕು ಅಂತ ಹೋಗ್ತೀನಿ, ಇವ್ರಿಗೆ ಹೇಳಕ್ ಧೈರ್ಯ ಬರ್ತಲ್ಲ, ಇವ್ರನ್ನ ಹೆಂಗೆ ಹೇಳೋದು, ತಗೊಂತಾರ ಅನ್ನೋದ್ರ ಅನ್ಸ್ತಾ ಇತ್ತು. ನನಗೇನ್ ಡಿಸ್ಟರ್ಬ್ ಆಗಲ್ಲ ಪ್ರಭುಜಿ, ಯಾಕಂದ್ರೆ ಅವ್ರ ಊರಲ್ಲಿ ಇದ್ರೆ ನಾನು ಇಲ್ಲಿದ್ದೀನಿ. ಯಾಕೆಂದ್ರೆ ಏಜ್ ಆಗಿದೆಲ್ಲ, ಅಟ್ಲೀಸ್ಟ್ ಇವಾಗ ಸ್ವಲ್ಪನಾದ್ರೂ ಒಂದ್ಸರಿಗಾರು ಕೃಷ್ಣ ಅಂತ ಹೇಳಿಸ್ಬೇಕಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಈ ಸರಿ ಹೋದಾಗ ತಪ್ಪದೆ ಖಂಡಿತ ಜಪಮಾಲೆ ಅವ್ರು ಮಾಡ್ಲಿ ಬಿಡ್ಲಿ ತಗೊಂಡೋಗಿ ಸಾಧ್ಯ ಆದ್ರೆ ಹೇಳಿ, ಇನ್ನೂ ಸಾಧ್ಯ ಆದ್ರೆ ನನ್ನ ಯೂಟ್ಯೂಬ್ಗಳಿದೆ ಅದನ್ನು ತೋರಿಸ್ಬಿಟ್ಟು ಒಂದ್ 4 ದಿವಸ ಕೇಳಿಸ್ಕೊಳ್ಳಿ ಅಂತಾನು ಹೇಳಿ. ಅದೇ ಪ್ಲಾನಿಂಗ್ ಅಲ್ಲೇ ಇದೀನಿ ಪ್ರಭುಜಿ, ಕೊಡ್ಬೇಕಂತ. ಬಟ್ ಯಾವ ಕೊಡಕ್ ಆಗ್ತಾ ಇಲ್ಲ, ಅದೇನಂತಾನೆ ಗೊತ್ತಾಗ್ತಾ ಇಲ್ಲ, ನನ್ ಮನ್ಸು ಹಿಂಜರಿತಾ ಇದೆ. ಬರ್ಲಿಲ್ಲ, ಇವಾಗ ಬಂದೈತೆ, ನೀವು ಎತ್ಕೊಂಡು ಕೊಡಿ. ಖಂಡಿತ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸರಿ. ಸೊ ಮಾತಾಜಿಗೆ ಒಂದು ಮಾತು ಹೇಳಿದೆ, ಏನದು, ಇವಾಗ ನಾನು ಯಾರೋ ಒಬ್ರು ಮುಳುಗೋಗ್ತಾರೆ ನೀರಲ್ಲಿ ಕಾಪಾಡ್ಬೇಕು ಅಂದ್ರೆ ಮೊದಲು ನಾನು ಕಾಪಾಡ್ಕೊಳ್ತೀನಿ ಅನ್ನೋದು ನೋಡ್ಕೊಳ್ಬೇಕು. ಎಸ್, ನನ್ ಚೆನ್ನಾಗಿ ಈಜು ಬರುತ್ತೆ, ಆವಾಗ ಹೋಗಿ ಒಬ್ಬನ್ ಕಾಪಾಡಕ್ ಹೋಗ್ಬೇಕು. ಇಲ್ಲ ಕಾಪಾಡಕ್ ಹೋಗಿ ನಾನು ಮುಳುಗೋಗ್ಬಿಡ್ತೀನಿ ಅನ್ನೋರು ಖಂಡಿತ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಪ್ರಚಾರ ಮಾಡೋದಾಗಿರ್ಬೋದು, ಕೃಷ್ಣ ಪ್ರಜ್ಞೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, 2 ಉದಾಹರಣೆಗಳಂತದೇ ಕೊಟ್ಟೆ. ನನ್ನ ಮಕ್ಕಳು ಹಾಳಾಗೋಗ್ಬಿಡ್ತಾರೆ ಅಂದ್ರೆ ಖಂಡಿತ ನಾನು ಹೋಗಿ ಅದನ್ನ ಎದುರಿಸಿ, ಅದ್ ಗಂಡ ಆದ್ರೆ ಯಾರಾದ್ರೆ ನೀವು ಮಾತಾಡ್ಬೇಕು.
ಅದನ್ನೇನೋ ಮಾಡಕ್ ಹೋಗಿ ಅದರಿಂದ ನನ್ನ ಇಡೀ ಕುಟುಂಬನೂ ಹಾಳಾಗ್ಬಿಡುತ್ತೆ ಅನ್ನುವಾಗ ಸರಿ ತೆಪ್ಪಗಿರ್ಬೇಕು, ನನ್ನ ಕರ್ಮ ಏನ್ ಮಾಡೋಣ, ಸಹಿಸ್ಕೊಂಡು ಎಲ್ಲೋ ಮಕ್ಕಳನ್ನೆಲ್ಲ ಸೈಡ್ ಕರ್ಕೊಂಡು ಹೋಗಿ ಏನೋ ಒಂದು ಬೇರೆ ಪರಿಹಾರ ನೋಡ್ಕೊಳ್ಬೇಕು ಹೊರತುಪಡಿಸಿ ಕೆಡ್ಸ್ಕೊಳ್ಬಾರ್ದು. ಆ ರೀತಿ ಎರಡೂ ವಿಚಾರಗಳಲ್ಲೂ ಅಷ್ಟೇ. ಇದನ್ನ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವಂಥದ್ದು. ಇದನ್ನ ತಿಳ್ಕೊಂಡು ಎಷ್ಟೋ ಜನ ಅವರ ಕುಟುಂಬನ ಹಾಳು ಮಾಡ್ಕೊಂಡವ್ರಿದ್ದಾರೆ, ಅವ್ರ ಸ್ವಂತ ಅವ್ರ ಕೈಯಲ್ಲೇ ಮಾಡ್ಕೊಂಡವ್ರಿದ್ದಾರೆ. ಎಸ್ಪೆಷಲಿ ದಂಪತಿಗಳು ಕೈಯಾರೆ, ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಅವ್ರವ್ರ ಗುಣಗಳನ್ನ ನೋಡ್ಬೇಕು. ಇಲ್ಲಿ ಗಂಡ ಅಂದಿದ ತಕ್ಷಣ ಮೇಲೆ ಹೆಂಡತಿ ಕೆಳಗೆ ಅನ್ನೋದೇನಿಲ್ಲ. ಕೆಲವ್ರು ಗಂಡಿದ್ರು ಅಷ್ಟೇ ಎಷ್ಟೋ ಜನ ಸಹಿಸ್ಕೊಂಡಿರೋರು ಇದ್ದಾರೆ, ಕೆಲವ್ರು ಏನೋ ಮಾಡಕ್ ಹೋಗ್ಬಿಟ್ಟು ಅವ್ರ ಜೀವನ ಕೆಡ್ಸ್ಕೊಂಡವರು ಇದ್ದಾರೆ. ಅಂತ ಹೆಂಡತಿರ್ ಸಿಕ್ಕದಾಗ ಏನ್ ಮಾಡೋಣ ಇವಾಗ, ನಾನೇ ಬರ ಅಷ್ಟೇ ಜೀವನಕ್ಕಿದೆ ಅನ್ಕೊಂಡು ಅದನ್ನ ಸ್ವೀಕಾರ ಮಾಡ್ಕೊಂಡು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕೆ ಏನಾದ್ರು ಮಾತಾಡಕ್ ಹೋದೆ ಏನೋ ಮಾಡ್ದೆ ಅನ್ಕೊಳ್ಳಿ, ರಂಪಾಟ ಎಲ್ಲ ಮಾಡಿ ಇರೋ ಬರೋ ಕುಟುಂಬ ಎಲ್ಲ ಹಾಳು ಮಾಡ್ಕೊಂಡು ಮನೆಯಲ್ಲಿ ಇರೋರ್ಗು ನೆಮ್ಮದಿ ಇಲ್ದೆ ಎಲ್ಲ ಆಗ್ಬಿಡುತ್ತೆ. ಸೊ ಅಂತ ಸಂದರ್ಭ ಅದೇ ಪ್ರತಿಯೊಂದು ನೋಡ್ಕೊಂಡು ಮಾಡ್ಬೇಕು. ನನಗೆ ಶಕ್ತಿ ಬರುತ್ತೆ ಅದನ್ನು ಹೇಳ್ತೇನೆ, ಅದಕ್ಕಂತ ಎಲ್ಲ ಸಹಿಸ್ಕೊಂಡು ಹಿಂಗೆ ಇರಿ ಅಂತಾನು ಹೇಳೋದಿಲ್ಲ ನಾನು. ನನಗೂ ಶಕ್ತಿ ಬರುತ್ತೆ, ನಾನು ಜಪ ಮಾಡಿದಷ್ಟು ನನಗೆ ಬರುತ್ತೆ. ನಾನು ಎಷ್ಟು ಜಪ ಮಾಡ್ತಿದ್ದೀನಿ ಅಷ್ಟು ನನ್ನಲ್ಲಿ ಪವಿತ್ರತೆ ಬರ್ತಾ ಇರುತ್ತೆ, ಅದೇ ರೀತಿ ನನ್ನಲ್ಲಿ ಆ ಶಕ್ತಿ ಅನ್ನೋದು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಹೋಗಿ ಹೇಳ್ಬಹುದು. ಯಾಕಂದ್ರೆ ಅವ್ರು ನನ್ನನ್ನು ಎದುರಿಸಿ ಮಾತಾಡೋ ಅಷ್ಟು ಅದಕ್ಕೆ ಆ ಎನರ್ಜಿ ಅವ್ರ ಹತ್ರ ಇರೋದಿಲ್ಲ. ಸೊ ಮುಖ ನೋಡಿದ ತಕ್ಷಣನೇ ಆಯ್ತು ನನ್ನ ಪರಮ ವೈರಿ ಆಗಿರ್ತಾರೆ, ಆದ್ರೂ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಭಗವಂತನ ಭಕ್ತನಾದಾಗ ನಮ್ಗೆ ಒಂದು ವಿಶೇಷವಾದ ಶಕ್ತಿ ಬರ್ತಾ ಇರುತ್ತೆ. ಆ ಶಕ್ತಿನ ಗಳಿಸ್ಕೊಂಡು ನಂತರ ಇದನ್ನ ಮಾಡಬಹುದು. ಆ ಕಾರ್ಯ ಏನ್ ಮೊದಲೇ ಮಾಡ್ಬೇಕು ಅಂತಿದ್ದೀವಲ್ಲ, ಆ ನಂತರದ ಸಂದರ್ಭಗಳಲ್ಲಿ ಅದನ್ನ ಮಾಡಬಹುದು. Yes. Okay. Therefore, what is your fear of? He who thinks the jiva. ಇದಕ್ಕೆ ನಾವು ಮಾಡ್ತೇವೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇರ್ತಾನೆ. Oh friend Arjuna. Oh friend Arjuna, you, a soul as well, are neither the performer of killing nor the object of killing that is expressed in this verse. ಈ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. ಏನು? ವೆರಿ ಸಿಂಪಲ್. ನೀನು ಒಬ್ಬನ ಕೊಲ್ಲಕ್ಕಾಗಲ್ಲ, ಅದೇ ರೀತಿ ಯಾವ ಒಂದು ಆಯುಧದಿಂದ ಆಗಿರಬಹುದು ಇಲ್ಲ ಯಾವ ವ್ಯಕ್ತಿಗಳನ್ನು ನೀನು ಕೊಲ್ಲಲ್ಪಡಲು ಸಾಧ್ಯವಿಲ್ಲ. You thinks the Jiva Enam is the killer, that Arjuna is the killer of Bhishma and others, and who thinks that the Jiva is killed, that Arjuna is killed by Bhishma, are both ignorant. So ಅಜ್ಞಾನಿಗಳಂದ್ರೆ ಯಾರು? ಈ ರೀತಿ ಯಾವಾಗ ನಡೆದಂತ ಘಟನೆಗಳ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ನಡೆದಂತ ಘಟನೆಯ ಬಗ್ಗೆ ಆಧಾರಿತವಾಗಿ ಅರ್ಥಗಳನ್ನ ತಗೊಳ್ಳುವಂಥವ್ರು, ಅವರಿಬ್ಬರು ಅಜ್ಞಾನಿಗಳು. ಇವಾಗ ಅತಿ ಮುಖ್ಯವಾದದ್ದು ಭಗವದ್ಗೀತೆಯಿಂದ ನಾವೇನ್ ಕಲಿಬೇಕು? ಅರ್ಜುನ ಏನ್ ಮಾಡ್ದ, ಭೀಷ್ಮ ಏನ್ ಮಾಡ್ದ, ದ್ರೋಣ ಏನ್ ಮಾಡ್ದ ಅನ್ನೋದನ್ನ ಕಲಿಬೇಕಾ? ಯಾವ ರೀತಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಬೇಕು ನೋಡೋಣ. ಯಾರು ಹೇಳ್ತೀರಿ ಭಗವದ್ಗೀತೆನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಹೇಳ್ತೀರಿ ಯಾರಾದ್ರ? ಹರೇ ಕೃಷ್ಣ ಪ್ರಭುಜಿ. ಮೊದಲ ಅತ್ಯಂತ ಮುಖ್ಯವಾದ ವಿಷಯ ಶರಣಾಗತಿ ಆಗ್ಬೇಕು ಭಗವಂತನಿಗೆ. ನಮ್ಗೆ ಗುರುಗಳು ಸೂಚನೆ ಕೊಡ್ತಾರೆ, ಅದರ ಪ್ರಕಾರ ನಾವು ನಮ್ಮ ಜೀವನ ರೂಪಿಸ್ಕೋಬೇಕು. ಓಕೆ, ಮೇನ್ ಟೂ ಪಿಲ್ಲರ್ಸ್. ಇವಾಗ ಒಂದು ಸಂದೇಶ ಇದನ್ನು ಓದ್ನಲ್ಲ ಪ್ರಭು, ಇದಕ್ಕೆ ಅನುಗುಣವಾಗಿ he who thinks the jiva enam is the killer, that Arjuna is the killer of Bhishma. ಅರ್ಜುನ ಭೀಷ್ಮನನ್ನ ಕೊಂದ, ಇಲ್ಲ ಭೀಷ್ಮ ಅರ್ಜುನನ್ನ ಕೊಂದ ಅಂತ ತಿಳ್ಕೊಳ್ಳುವಂಥದ್ದು. ಬೋತ್ ಇಗ್ನೋರೆಂಟ್, ಎರಡೂ ರೀತಿ ತಿಳಿಯೋನು ಅಜ್ಞಾನಿ. ಇವಾಗ ಆತ್ಮದ ಜ್ಞಾನದಲ್ಲಿ ತಿಳ್ಕೋಬೇಕು. ನಾನು ಆತ್ಮ ಅಂತ ತಿಳ್ಕೊಂಡಾಗ ಈ ತರ ಅಜ್ಞಾನ ಅನ್ನೋದು ಇರೋದು. ನಾನೇನ್ ಹೇಳ್ತಿದ್ದೆ ಅಂದ್ರೆ, ಇವಾಗ ಭಗವದ್ಗೀತೆನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ನಾನು? ಆತ್ಮದಿಂದ ಅರ್ಜುನ ಈ ರೀತಿ ನಡ್ಕೊಂಡ ಅಂತ ಸ್ವೀಕಾರ ಮಾಡ್ಬೇಕಾ? ಭೀಷ್ಮ ಈ ರೀತಿ ನಡ್ಕೊಂಡ್ರು ಅಂತ ಸ್ವೀಕಾರ ಮಾಡ್ಕೊಳ್ಬೇಕಾ? ಯಾವ ರೀತಿ ಅದನ್ನ ಅರ್ಥೈಸ್ಕೊಳ್ಬೇಕು? ಮೊದಲು ನಾನು ಆತ್ಮ ಅನ್ನೋದು ಸಾಕ್ಷಾತ್ಕಾರ ಮಾಡ್ಬೇಕು. ಓಕೆ,
ಆಗ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿರತ್ತೆ. ಯಾವಾಗ ನಾನು ದೇಹದ ಸ್ಥಿತಿನಲ್ಲಿ ನಾನು ಅದನ್ನ ಯೋಚನೆ ಮಾಡಕ್ ಹೋಗ್ತೀನಿ, ಅವಾಗ ಎಲ್ಲ ಡಿಸ್ಕ್ರಿಪೆನ್ಸಿ ಉಂಟು, ಅಂದ್ರೆ ವ್ಯತ್ಯಾಸಗಳು ಗೊತ್ತಾಗತ್ತೆ ನಮ್ಮ ಯೋಚನೆ. ನನ್ಗೆ ಯಾವಾಗ ನಾನು ಆತ್ಮ ಅಲ್ಲ ಅನ್ಕೊಂಡು ನಾನು ದೇಹ ಸ್ಥಿತಿನಲ್ಲಿ ಯೋಚನೆ ಮಾಡ್ತೀನಿ, ಅವಾಗ ಎಲ್ಲಾ ಯೋಚನೆಗೂ ಸಹ ವಿಷಯನೇ ತಪ್ಪಾಗ್ಬಿಡತ್ತೆ. ಎಂತ ಸೂಕ್ಷ್ಮ ವಿಷಯ ಆಗ್ಲಿ, ಗಂಭೀರವಾದ ವಿಷಯ ಆಗ್ಲಿ, ನಾನು ಆತ್ಮ ಅಂತ ತಿಳ್ಕೊಂಡಾಗ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಭಗವದ್ಗೀತೆ ಯಥಾ ಪ್ರಕಾರ ಅರ್ಥ ಆಗತ್ತೆ. ಓಕೆ, ಸೊ ರೈಟ್, ಇದು ನೀವು ಹೇಳಿದ್ರೆ ರೈಟ್, ಭಗವದ್ಗೀತೆ ಒಂದು ಇದನ್ನ ಹೇಳಿದ್ರಿ. ಬಟ್ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ, ಮಹಾಭಾರತದಲ್ಲೋ ಇದರಲ್ಲಿ ಹಲವಾರು ಘಟನೆಗಳು ನಡೆದಿದೆ. ಸೊ ನಾನು ಅದನ್ನ ತಗೊಂಡಾಗ ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಇವಾಗ ಭೀಷ್ಮ, ದ್ರೋಣ ಮತ್ತೆ ಇಬ್ರುನು ದುರ್ಯೋಧನ ಕಡೆ ಇದ್ರು. ಅದನ್ನ ಯಾವ ರೀತಿ ನಾನು ತಗೊಳ್ಬೇಕು? ಹಲವಾರು ಜಾಗದಲ್ಲಿ ಒಂದು ಹೇಳಲ್ಲ, ಅದು ಎಸ್ಪೆಷಲಿ ಮಹಾಭಾರತದಲ್ಲಿ ಆ ಧರ್ಮರಾಜ ಬಂದ್ಬಿಟ್ಟು ಇದನ್ನ ಆಡುವಾಗ, ಆ ಪಗಡೆ ಇದನ್ನ ಆಡುವಾಗ ಕೃಷ್ಣನ ನೆನಪು ಮಾಡ್ಕೊಂಡಿಲ್ಲ, ಕೃಷ್ಣನನ್ನ ಕರೀಲಿಲ್ಲ, ಇನ್ನ ಮಾಡ್ಲಿಲ್ಲ ಅಂತ ಹಲವಾರು ಒಂದು ಇದು ಅನ್ನೋದು ಬರುತ್ತೆ. ಸೊ ಎಲ್ಲ ನೋಡ್ತಾ ಇರೋವಾಗ ನಾನು ಏನನ್ನ ತಗೊಳ್ಬೇಕು, ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಇದನ್ನೆಲ್ಲ ಅತಿ ಮುಖ್ಯವಾದದ್ದು. ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಭಗವಂತನ ಯಾವಾಗ್ಲೂ ನಾವು ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಜೀವನ ರೂಪಿಸ್ಕೋಬೇಕು. ವೆರಿ ಗುಡ್, ಭಗವಂತನ ಮಧ್ಯದಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಪ್ರತಿಯೊಂದು ಕಾರ್ಯದಲ್ಲಿ. ಎರಡನೇದು, ನನ್ನ ಆತ್ಮ ಅನ್ನೋ ದೃಷ್ಟಿಯಿಂದ ನಾನು ಯಾವಾಗ್ಲೂ ಯೋಚನೆ ಮಾಡ್ಬೇಕು. ನಾನು ಆತ್ಮ ಅನ್ನೋ ದೃಷ್ಟಿಯಲ್ಲಿ ಯೋಚನೆ ಕಾರ್ಯಗಳನ್ನ ಮಾಡ್ಬೇಕು, ಯೋಚನೆ ಅದೇ ರೀತಿಯಾಗಿ ಮಾಡ್ಬೇಕು. ಆಗ ನಮ್ಗೆ ಭಗವದ್ಗೀತೆ ಮತ್ತೆ ಭಾಗವತವೆಲ್ಲ ಸಾರೂಪವಾಗಿ ಅರ್ಥ ಆಗುತ್ತೆ. ಓಕೆ, ಪಾಯಿಂಟ್ ಕರೆಕ್ಟ್, ಸೆಂಟರ್ ಪಾಯಿಂಟ್ ಕೃಷ್ಣ ಇರಬೇಕು. ಓಕೆ, ಈ ವೇದಗಳನ್ನ, ಈ ಒಂದು ಪುರಾಣಗಳನ್ನ ಓದಿದಾಗ ಅದನ್ನ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಮುಖ್ಯ. ನಮಗದು ಸಾಮರ್ಥ್ಯ ಇರೋದಿಲ್ಲ. ನಮ್ಗೆ ಗುರುಗಳಿಂದ ಯಾವ ವರ್ಣದಲ್ಲಿದ್ದೀವಿ ಅಂತ ನೋಡ್ಕೋಬೇಕು ಪ್ರಭುಜಿ. ನಾವು ಯಾವ ವರ್ಣದಲ್ಲಿ, ಓಕೆ, ಯಾವ ವರ್ಣದಲ್ಲಿದ್ದೀವಿ ಅಂತ ಅದ್ರ ಪ್ರಕಾರ ನಮ್ ಕಾರ್ಯ, ನಮ್ ಕೆಲಸಗಳನ್ನ ಮಾಡ್ಬೇಕು. ಭಗವಂತನ ಮೈದಲ್ಕೊಂಡು ಏನ್ ಮಾಡಿದ್ರೇನು ಅದು ತಪ್ಪಾಗೋದಿಲ್ಲ ಅಂತ ಮಾಡ್ಬೇಕು. ಓಕೆ, ನಾನು ಹೇಳ್ತೀನಿ. ಸೊ ಯಾವತ್ತು ಏನಾದ್ರೂ ಒಂದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಪಾಯಿಂಟ್ ಫುಲ್ ಪಿಕ್ಚರ್ ನೋಡ್ಬೇಕು. ಭಾಗವಾಗಿ ನಾವು ತಗೊಳ್ಬಾರ್ದು. ಫುಲ್ ಪಿಕ್ಚರ್ ನೋಡಿದ ನಂತರ ಪೂರ್ತಿ ಭಗವದ್ಗೀತೆ, ಪೂರ್ತಿ ಮಹಾಭಾರತ ಎಲ್ಲ ತಗೊಂಡ ನಂತರ ಅದರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಇಡಬೇಕು. ಆ ಸೆಂಟರ್ ಪಾಯಿಂಟ್ಗೆ ಅನುಗುಣವಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಸೆಂಟರ್ ಪಾಯಿಂಟ್ ನನ್ನ ಒಂದು ಕೃಷ್ಣನ್ ಅಂತೀವಲ್ಲ, ಎಸ್ ಕೃಷ್ಣನೇ, ಬಟ್ ಸ್ಟಿಲ್ ನನ್ನ ಸ್ವಭಾವಗಳು, ನನ್ನ ಸ್ಥಿತಿಗತಿಗಳು, ಅದನ್ನ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲವನ್ನು ನಾನು ಅರ್ಥೈಸ್ಕೊಳ್ಬೇಕು. ಈ ರೀತಿ ಮಾಡಿದ್ರೆ ಅದು ಪರಿಪೂರ್ಣವಾಗೋದು. ಇಲ್ಲ ಅಂದ್ರೆ ಇಲ್ಲ. ಎಸ್, ಕೃಷ್ಣನ ಮಧ್ಯಭಾಗದಲ್ಲಿ ಇಟ್ಕೊಂಡು ನನ್ನ ಭಕ್ತನಾದ್ರೆ ಕೃಷ್ಣ ನನಗೆ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಕೊಡ್ತಾನೆ. ಇಲ್ಲ, ಯಾವುದು ಪದಕ್ಕೆ ನಾನು ಅರ್ಥ ಇಟ್ಕೊಂಡು ಪದಕ್ಕೆ ನನ್ನ ಜೀವನದಲ್ಲಿ ತೊಡಗಿಸ್ತೀನಿ ಅಂದ್ರೆ ಹುಚ್ಚನಾಗಿ ಹೋಗ್ತೀವಿ. ಒಂದೊಂದು ವೇದ ಒಂದೊಂದು ರೀತಿಯಲ್ಲಿ ಹೇಳುತ್ತೆ, ಒಂದೊಂದು ಪುರಾಣ ಒಂದೊಂದು ರೀತಿಯಲ್ಲಿ ಹೇಳುತ್ತೆ. ಅದಕ್ಕೆ ನೋಡ್ಬೋದು, ಈ ಒಂದು ಯೂಟ್ಯೂಬ್ ಅದು ಇದು ಎಲ್ಲ ನೋಡ್ಕೊಂಡು ಎಲ್ಲರೂ ತಲೆ ಕೆಡ್ಸ್ಕೊಂತ ಇರ್ತಾರೆ. ಕರೆಕ್ಟ್, ಇದು ಹಿಂಗ್ ಮಾಡಿದ್ರೆ ಸರಿ ಅಂತ, ಇದು ಹಂಗ್ ಮಾಡಿದ್ರೆ ಸರಿ ಅಂತ. ಯಾಕೆ? ನಮ್ಮ ಒಂದು ಜೀವನದ ಒಂದು ಔಷಧಿಗಳು ಇದು ಅಷ್ಟೇ, ಅದು ಅಷ್ಟೇ, ಹಲವಾರು ವಿಚಾರಗಳಿದೆ ಅಂತದ್ದು. ಈ ಡಾಕ್ಟರ್ ಹಿಂಗ್ ಹೇಳಿದ್ರು, ಆ ಡಾಕ್ಟರ್ ಹಂಗ್ ಹೇಳಿದ್ರು, ಇವ್ರ ಕಾಲು ಎತ್ತು ಅಂದ್ರು, ಅವ್ರ ಕೈ ಎತ್ತು ಅಂದ್ರು, ಇವ್ರು ಇದೆ ಹಲವಾರು ಇದೆಯಾ ಇಲ್ವಾ? ಗೊಂದಲಗಳಾಗ್ತಾ ಇದೆಯಾ? ಯಾಕೆ? ಅವ್ರ ತಪ್ಪಾದ? ಖಂಡಿತ ಇಲ್ಲ. ನಾನು ತಗೊಂತ ಇರೋ ರೀತಿ ಸರಿ. ಯಾವುದೋ ಒಂದು ತಗೊಂತೀನಿ ಅಂದ್ರೆ ಮೊದಲನೇದಾಗಿ ನನಗೆ ಅದರಲ್ಲಿ ಪರಿಪೂರ್ಣವಾದ ಜ್ಞಾನ ಇರಬೇಕು. ನನಗೆ ಆ ಒಂದು ವಿಚಾರ ಹೆಂಗ್ ಅನ್ವಯವಾಗುತ್ತೆ ಅಂತ ತಿಳ್ಕೊಳ್ಬೇಕು. ಆ ನಂತರ ಅದನ್ನ ನನ್ನ ಜೀವನಕ್ಕೆ ತೊಡಗು, ಆವಾಗ ಮಾತ್ರ ಪರಿಚಯ. ಇಲ್ಲಾಂದ್ರೆ ಭಗವದ್ಗೀತೆನೂ ಅಷ್ಟೇ ನಮಗೆ ಅರ್ಥ ಆಗಲ್ಲ. ಇವಾಗ ನಾವೇನು ಇನ್ ಡೆಪ್ತ್ ಸ್ಟಡಿ ಮಾಡ್ತಿದ್ದೀವಿ, ಆಲ್ಮೋಸ್ಟ್ ನಾನು ಯಾವ ರೀತಿ ಕೊಡ್ತಿದ್ದೀನಿ, ಸೆಂಟರ್ ಪಾಯಿಂಟ್ ಏನ್ ಹೇಳಿ, ನಾನು ಸೆಂಟರ್ ಪಾಯಿಂಟ್ ಗೃಹಸ್ಥನ ಇಟ್ಟು ಮಾಡ್ತಿದ್ದೀನಿ. ಸಿಂಪಲ್. ಅದೇ ಇದು ಈ ಕ್ಲಾಸ್ ಇವಾಗ ಬ್ರಹ್ಮಚಾರಿಗೆ ನಾನು ಮಾಡಿದ್ರೆ
ಬೇರೆ ರೀತಿನೇ ಇರುತ್ತೆ, ಈ ರೀತಿ ಮಾಡೋದಿಲ್ಲ. ಭಗವದ್ಗೀತೆ ಇದೆ, ಶ್ಲೋಕಗಳು ಇದೆ, ನೋಟ್ಸ್ ಇದೆ, ಎಲ್ಲ ಇದೆ. ಆದರೆ ನಾನು ಒಂದು ಬ್ರಹ್ಮಚಾರಿಗೆ ಮಾಡ್ತಿದ್ದೀನಿ ಅಂದ್ರೆ ಈ ರೀತಿಯಾಗಿ ಇರೋದಿಲ್ಲ, ಅದು ಬೇರೆ ರೀತಿನೇ ಇರುತ್ತೆ ಕ್ಲಾಸ್. ಇಲ್ಲಿ ಗೃಹಸ್ಥರಾಗಿರಿಂದ ಗೃಹಸ್ಥರಿಗೆ ಅನ್ವಯ ಆಗೋ ರೀತಿಯಲ್ಲೇ ಕೆಲವೊಂದು ಹೇಳ್ತಿರ್ತೀನಿ, ಆ ಉದಾಹರಣೆಗಳು ಹಂಗೆ ಇರುತ್ತೆ, ಅದೇ ರೀತಿ ತಗೋ. ಅರ್ಥ ಆಗ್ತಿದೆಯಾ? ಎಸ್, ಅತಿ ಮುಖ್ಯವಾದ ತಿಳ್ಕೊಳ್ಬೇಕು. ಕ್ಲಿಯರ್? ಸೊ ಇಲ್ಲಿ ಇಬ್ರು ಇಗ್ನೋರೆಂಟ್, ಇಬ್ರು ತಪ್ಪಾಗೇ ಅರ್ಥ ಮಾಡ್ಕೊಂತಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತಪ್ಪು, ಇದನ್ನು ಅರ್ಥ ಮಾಡ್ಕೊಳ್ಳೋದನ್ನು ತಪ್ಪು. Therefore, what is your fear of infamy from the words of ignorant people who say that Arjuna killed his guru? ಇವಾಗ ನಿನ್ನ ಕರ್ತವ್ಯ ಮುಖ್ಯನಾ, ನಿನ್ನ ಕಾರ್ಯ ಮುಖ್ಯನಾ? ಅರ್ಥ ಆಗ್ತಿದೆಯಾ? ಕರ್ತವ್ಯ ಮುಖ್ಯನಾ, ನಿನ್ನ ಕಾರ್ಯ ಮುಖ್ಯನಾ? ಕರ್ತವ್ಯ ಮುಖ್ಯ. ಈ ಸಂದರ್ಭದಲ್ಲಿ ಕರ್ತವ್ಯ ಮುಖ್ಯ, ಆದ್ರೆ ಏನ್ ಕಾರ್ಯ ಮಾಡ್ತಿದ್ದೀನೋ ಮುಖ್ಯವಲ್ಲ. ನನ್ನ ಎದುರುಗಡೆ ಯಾರು ನಿಂತವ್ರೆ, ಗುರುಗಳ, ತಾತನವರ, ಇವರ, ಅವರ, ಯಾರು, ಅದು ಮುಖ್ಯವಲ್ಲ. ನನ್ನ ಕರ್ತವ್ಯ ಮುಖ್ಯವಾಗುತ್ತೆ. ಆದ ಕಾರಣ ಅರ್ಜುನ ಎದ್ದೋಳು, ಯುದ್ಧ ಮಾಡು. ಕ್ಲಿಯರ್? ನಿನ್ನ ಗುರುಗಳಿದ್ರು ಪರವಾಗಿಲ್ಲ ಎದುರುಗಡೆ, ನಿನ್ನ ತಾತನವರಿದ್ರು ಪರವಾಗಿಲ್ಲ, ಯಾರಿದ್ರು ಸರಿ, ನಿನ್ನ ಧರ್ಮವನ್ನ ನೀನು ಇವಾಗ ಪಾಲನೆ ಮಾಡು. ಆದ ಕಾರಣ ನೀನು ಯುದ್ಧವನ್ನ ಮಾಡು. ಕ್ಲಿಯರ್? ನಂತರ ಇವಾಗ ಬಲದೇವ್ ವಿದ್ಯಾಭೂಷಣ ಅವರ ನೋಟ್ಸ್ ಅಲ್ಲಿ ಏನಿದೆ ನೋಡೋಣ. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. Those who think that the soul kills and those who think that the soul is killed do not know. ಆತ್ಮ ಒಂದು ಕೊಲ್ಲಲ್ಪಟ್ಟಿದೆ, ಇಲ್ಲ ಆತ್ಮವನ್ನು ಯಾರಾದರೂ ಕೊಂದಿದ್ದಾರೆ. ಎರಡೂ ರೀತಿ ಯಾವ್ದು ತಗೊಂಡ್ರು ಆತ್ಮ ಪರಿಪೂರ್ಣವಾದ ಜ್ಞಾನದಲ್ಲಿ ಇಲ್ಲ. The soul does not kill or get killed. ಇನ್ನು ಹಲವಾರು ಅರ್ಥಗಳು ಬರುತ್ತೆ. ಆತ್ಮ ಯಾವುದೇ ಕಾರಣಕ್ಕೂ ಇನ್ನೊಂದು ಆತ್ಮವನ್ನು ಕೊಲ್ಲೋದಿಲ್ಲ, ಕರ್ಮವನ್ನು ಕಟ್ಕೊಳ್ಳೋದಿಲ್ಲ. ಇವಾಗ ಉದಾಹರಣೆಗೆ ಈ ಒಂದು ಕರ್ಮಗಳು ಆತ್ಮಕ್ಕೆ ಬರುತ್ತಾ? ಪ್ರಶ್ನೆ. ಆತ್ಮಕ್ಕೆ ಕರ್ಮ ಬರುತ್ತಾ? ಬರಲ್ಲ. ಸೀರೆಗೂ ಆತ್ಮಕ್ಕೂ ಯಾವ್ದಾದ್ರು ಸಂಬಂಧ ಇರುತ್ತಾ? ಈ ಸೀರೆ ಚೆನ್ನಾಗಿದೆ ಅಂತ ಆ ಒಂದು ಆತ್ಮ ಏನಾದ್ರು ಕಟ್ಕೊಳ್ಳುತ್ತಾ? ಇಲ್ಲ. ಸೀರೆನ ಕಟ್ ಮಾಡಿದಾಗ ಆತ್ಮಕ್ಕೆ ಬೇಸರ ಆಗುತ್ತಾ? ಇಲ್ಲ. ಅದು ನಮ್ಗಾಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಕಲುಷಿತಗೊಂಡಂತ ಪ್ರಜ್ಞೆಯಿಂದ ಆದದ್ದು. ಕಲುಷಿತಗೊಂಡಂತ ಪ್ರಜ್ಞೆಯಿಂದ ಆದದ್ದು. ಒಂದು ಮಹಾತ್ಮನ, ಇವಾಗ ಆಯ್ತು ಇಲ್ಲಿ ಮಾತಾಜಿನ ಉದಾಹರಣೆಗೆ ಮೀರಾಬಾಯಿ ಅಂತ ತಿಳ್ಕೊಳ್ಳೋಣ, ಅವ್ರ ಸೀರೆನ ಕಟ್ ಮಾಡ್ಬಿಡೋಣ, ಅವ್ರ ಬೇಸರ ಆಗುತ್ತಾ? ಆಗಲ್ಲ. ಯಾರು ಆ ಕಲುಷಿತ ಪ್ರಜ್ಞೆಯಲ್ಲಿ ಇರ್ತಾರೆ ಅಂತವ್ರಿಗೆ ಮಾತ್ರ ಆಗುತ್ತೆ. ಕಲುಷಿತ ಅಂದ್ರೆ ಶುದ್ಧ ಪ್ರಜ್ಞೆಯಲ್ಲಿ ಬಂದವರಿಗೆ ಅದು ಆಗೋದಿಲ್ಲ. ಅಕ್ಕ ಮಹಾದೇವಿ ಬಟ್ಟೆನೇ ಬಿಡ ಅನ್ಬಿಟ್ರು. ಎಸ್, ಕೆಲವೊಮ್ಮೆ ದೊಡ್ಡದಾದ ಚರ್ಚೆ ಇದೆ ಅದು ಯಾವ ರೀತಿ ಅನ್ನೋದು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ. ಒಂದು ಹೆಣ್ಣಾದವಳು ಹೆಂಗಿರ್ಬೇಕು, ಅಕ್ಕ ಮಹಾದೇವಿ ಆ ರೀತಿ ತಗೊಂಡ್ರೆ ಆಕೆ ಮಾಡಿದ್ದು ಸರಿನಾ ತಪ್ಪ, ಹಲವಾರು ಒಂದು ವಾದ ವಿವಾದಗಳು ಬರುತ್ತೆ. ಅದು ಕೇಳೋಣ. ಯಾವ್ಯಾವ ಧರ್ಮದಲ್ಲಿ, ಯಾವ್ಯಾವ ಕರ್ಮದಲ್ಲಿ, ಯಾವ್ಯಾವ ರೀತಿ ಏನೇನು ನಿರ್ಧಾರಗಳು ತಗೊಳ್ಬೇಕು. ಸೊ ಆ ರೀತಿ ಆತ್ಮಕ್ಕೆ ಯಾವುದೇ ಕರ್ಮಗಳು ಬರೋದಿಲ್ಲ. ಎಸ್. In this verse, Krishna confirms the indestructible nature of the soul. ಆತ್ಮದ ನಿಜವಾದ ಒಂದು ಗುಣದ ಬಗ್ಗೆ ಹೇಳ್ತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಶಿಸಿ ಹೋಗದೆ ಇರುವಂತದ್ದು, ನಾಶ ಮಾಡಕ್ ಸಾಧ್ಯ ಆಗದೆ ಇರುವಂತದ್ದು. That person who thinks that the jiva with such an indestructible nature is a killer. Love it. Killer using a sword or other instruments and thinks that such a jiva is harmed by the sword does not know. ಇಂಥ ಒಂದು ಆಯುಧದಿಂದ ನಾನು ಅವ್ರನ್ನ ಹತ್ಯೆ ಅನ್ನೋದನ್ನ ಮಾಡಿದ್ದೀನಿ, ಈ ಆಯುಧದಿಂದ ಇವರ ಪ್ರಾಣವನ್ನ ತೆಗಿಬಹುದು, ಇವರಿಗೆ ಹಾನಿ ಮಾಡಬಹುದು ಅನ್ನೋದು ಮೂರ್ಖತ್ವ. ಯಾಕಂದ್ರೆ ಆತ್ಮಕ್ಕೆ ಸಾವು ಅನ್ನೋದಿಲ್ಲ, ಅದರಲ್ಲೂ ಭೌತಿಕದ ಅಂಶಗಳಿಂದ ಅದಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ. ಸರಿ, ಆಧ್ಯಾತ್ಮಿಕ ರೀತಿಯಿಂದ ತೊಂದರೆ ಆಗುತ್ತಾ? ಅದಕ್ಕೆ ಯಾವುದೇ ಆತ್ಮ ಕೊಲ್ಲಲು ಸಾಧ್ಯ ಇಲ್ಲ, ಕೊಲ್ಲೋದು ಇಲ್ಲ. ಕ್ಲಿಯರ್?
ಎಲ್ಲಿ ಹೆಂಗಿದನ್ನ ಅರ್ಥೈಸೋದು ನನಗೇನೋ ಅರ್ಥ ಆಗುತ್ತೆ, ಬಟ್ ಅದು ನಿಂಗೆ ಹೇಳೋದಂತ ಗೊತ್ತಿಲ್ಲ. ಸೊ ಉನ್ನತವಾದ ಪ್ರಜ್ಞೆಯಲ್ಲಿರೋರು, ಆತ್ಮದ ದೃಷ್ಟಿಯಲ್ಲಿರೋರು ಇನ್ನೊಂದು ಆತ್ಮವನ್ನು ಯಾವ ರೀತಿ ನೋಡ್ತಾರೆ? ಭಗವಂತನ ಅಂಶವಾಗಿ ನೋಡ್ತಾರೆ. ಅಲ್ಲಿ ಬೇರೆ ನಿರ್ಧಾರಗಳು ಬರೋದಿಲ್ಲ. ಆತ್ಮದ ಸ್ಥಿತಿಯಲ್ಲಿ ಇಲ್ಲದೇ ಇರೋ ಭೌತಿಕವಾದಿ ಆದವನು ಅದನ್ನ ಮಾಡ್ತಾನೆ, ಆವಾಗ ಆತ ಅಜ್ಞಾನದಲ್ಲಿದ್ದಾನೆ. ಕ್ಲಿಯರ್? That Atma, a very fine particle of consciousness, which cannot be cut or transformed to any way, is not a killer, nor is it killed. ಕೊಲ್ಲಲ್ಪಡೋದು ಇಲ್ಲ, ಮತ್ತೆ ಯಾವ ರೀತಿ ಕೊಲ್ಲಲು ಸಾಧ್ಯವಿಲ್ಲ. ಇಟ್ಸ್ ಎ ಫೈನ್ ಪಾರ್ಟಿಕಲ್ ಆಫ್ ಕಾನ್ಶಿಯಸ್ನೆಸ್. ಪ್ರಜ್ಞೆಯ ಮೂಲ. ಪ್ರಜ್ಞೆ ಇದೆ ಅಂದ್ರೆ ಅಲ್ಲಿ ಆತ್ಮ ಇದೆ. ಆತ್ಮದ ಒಂದು ಗುಣಲಕ್ಷಣಗಳು ಪ್ರಜ್ಞೆ ಇರುವಂತದ್ದು. It is neither the performer of the act of killing nor the subject of killing. ಅರ್ಥ ಆಯ್ತಾ? ಹರೇ ಕೃಷ್ಣ ಪ್ರಭುಜಿ. ಕೇಳಿ ಮತ್ತೆ. ಪ್ರಶ್ನೆ ಇದೆ ಪ್ರಭುಜಿ. ಕೇಳಿ. ಆತ್ಮ, ಫಾರ್ ಎಕ್ಸಾಂಪಲ್ ಆತ್ಮದಲ್ಲಿ, ಆತ್ಮ ಬಗ್ಗೆ ಪ್ರಶ್ನೆ ಅಂದ್ರೆ, ಈ ಜನ್ಮದಲ್ಲಿ ಮನುಷ್ಯಳಾಗಿದ್ದೀನಿ ನಾನು, ಈ ಜನ್ಮದ್ದೇನ್ ಗುಣ ಸ್ವಭಾವಗಳಿದೆ, ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯಳಾಗಿ ಹುಟ್ಟಿದಿನ ಮಾತಾಡೋರು ಅನ್ನೋದು ಗೊತ್ತಾಗಲ್ಲ. ಒಂಚೂರು ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಮತ್ತೆ ಮಾಡಿದೀನಿ ಪ್ರಭುಜಿ. ಮಾಡಿದ್ದೀರಾ? ಮಾಡಿದ್ದೀನಿ. ಸರಿ, ನಿಮ್ಮ ಹೆಸರು ಮಾತಾಜಿ? ವಾಣಿ ಜಾಧವ್ ಮಾತಾಜಿ. ವಾಣಿ ಅಲ್ವಾ? ಸರಿ, ಮಾತಾಡಿ. ಮತ್ತೆ ನನಗೇನೋ ಕಾಣಿಸ್ತಾ ಇಲ್ಲ, ಮಾತಾಡಿ ನೀವು. ಇಲ್ಲ, ಆನ್ ಮಾಡಿದೀನಿ ಪ್ರಭುಜಿ. ರೈಟ್, ಮಾತಾಡಿ. ಇದ್ರಲ್ಲಿ ಗೊತ್ತಾಗಲ್ಲ ಪ್ರಭುಜಿ, ಇದ್ರೆ ಇದು ನನಗ್ ಕಾಣ್ತಾ ಇದೆ ಪ್ರಭುಜಿ, ನಾನು ಆನ್ ಮಾಡಿದ್ದೀನಿ ಅಂತ. ಹೌದಾ? ಸರಿ, ಆಯ್ತು. ಸರಿ, ನೀವು ಹೇಳಿ. ಪ್ರಭುಜಿ, ಪ್ರಶ್ನೆ ಏನಂದ್ರೆ, ಆತ್ಮ ಈ ಜನ್ಮದಲ್ಲಿ ಏನು ನಾನು ಮನುಷ್ಯಳಾಗಿ ಹುಟ್ಟಿದೀನೋ, ನನ್ನ ಗುಣ ಸ್ವಭಾವ ಏನಿದೆ, ನೆಕ್ಸ್ಟ್ ಜನ್ಮದಲ್ಲಿ ಬೈ ಮಿಸ್ಟೇಕ್ಲಿ ಮನುಷ್ಯಳಾಗಿ ಹುಟ್ಟಿದೀನಿ ಅನ್ಕೊಳ್ಳಿ, ಅದು ಗುಣ ಸ್ವಭಾವ ಕಂಟಿನ್ಯೂ ಆಗತ್ತಾ, ಅಥವಾ ಇದು ಈ ದೇಹಕ್ಕೆ ಮಾತ್ರ ಅಂದ್ರೆ ಭೌತಿಕಕ್ಕೆ ಅನ್ವಯಿಸುತ್ತಾ ಅನ್ನೋದು ಪ್ರಶ್ನೆ. ನಿಮಿಷ ಮತ್ತೆ ನಾನು ಇದನ್ನು ಕರೀತಾ ಇದ್ದೀನಿ. ಮತ್ತೆ ಉಂಡು ಮತ್ತೆ ಮತ್ತೊಮ್ಮೆ ಕೇಳಿ ಮತ್ತೆ ನಿಮ್ ಪ್ರಶ್ನೆ. ಈ ಜನ್ಮದಲ್ಲಿ ಮನುಷ್ಯಳಾಗಿದ್ದೀನಲ್ವ ಪ್ರಭುಜಿ, ಆತ್ಮದಲ್ಲಿ ನಾನು ನನ್ನ ಸ್ವಭಾವ ಗುಣಗಳು ಸ್ಟೋರ್ ಆಗಿರುತ್ತಾ, ಅಥವಾ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಮನುಷ್ಯಳಾದ್ರೆ ಅದು ಗುಣ ಸ್ವಭಾವ ಮತ್ತೆ ಅದು ಆತ್ಮದಲ್ಲಿ ಕಂಟಿನ್ಯೂಯೇಷನ್ ಆಗುತ್ತಾ, ಅದು ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತಾ ಅಂತ ಅನ್ನೋ ಪ್ರಶ್ನೆ. ಎರಡು ತರದ ದೇಹ ಇದೆ ಮತ್ತೆ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ನಿಮ್ಮ ಎಲ್ಲ ಸ್ವಭಾವಗಳು ಸೂಕ್ಷ್ಮ ಶರೀರದಲ್ಲಿ ಸ್ಟೋರೇಜ್ ಆಗಿರುತ್ತೆ. ಆತ್ಮಕ್ಕೋದಕ್ಕೂ ಸಂಬಂಧ ಇಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ದೇಹ ಅನ್ನೋದು ಯಾರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ನೀವು ಕೋರಿಕೆ ಇಡ್ತಿದ್ರೆ, ನಾನು ತಿನ್ಬೇಕು ಅನ್ನೋ ಕೋರಿಕೆ ಇಡ್ತಿದ್ದಾರೆ. ಸರಿ, ತಿನ್ನೋದಿಕ್ಕೆ ಯಾವ್ದು ಸೂಕ್ತವಾದದ್ದು ಅಂತ ಜಾಗಕ್ಕೆ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಒಂದು ಹಂದಿಯ ದೇಹಕ್ಕೋ, ನಾಯಿಯ ದೇಹಕ್ಕೋ, ಮನುಷ್ಯ ದೇಹಕ್ಕೆ ಯಾವುದೋ ಒಂದು ದೇಹಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಯಾವಾಗ್ಲೂ ಸೂಕ್ಷ್ಮ ಶರೀರ ನಿಮ್ಮ ಒಟ್ಟಿಗೆನೆ ಇರುತ್ತೆ. ಇಡೀ ಭೌತಿಕದಲ್ಲಿ ಯಾವುದೇ ಲೋಕಕ್ಕೆ ಹೋದ್ರೂ ನಿಮ್ಮ ಒಟ್ಟಿಗೆನೆ ಇರುತ್ತೆ. ಕ್ಲಿಯರ್? ಆವಾಗ ಸೂಕ್ಷ್ಮ ಶರೀರ ನಿಮಗೆ ಓದ ಜನ್ಮದಲ್ಲಿ ಇದ್ದಂತ ಮಾರ್ಗದರ್ಶನ ಅದು ಇವಾಗ ಕೊಡ್ತಾ ಇರುತ್ತೆ ನಿಮಗೆ. ಅರ್ಥ ಆಗ್ತದೆಯಾ? ಆವಾಗ ನಿನಗೆ ಇದನ್ನ ತಿನ್ನಬೇಕು ಅನ್ನಿಸ್ತಾ ಇತ್ತು, ನಿನ್ನ ಕೋರಿಕೆ ಇದಿದೆ, ನೀನು ಈಡೇರಿಸ್ಕೋ ಅಂತ ಆ ಒಂದು ಸೂಕ್ಷ್ಮ ಶರೀರ ನಿಮಗೆ ಹೇಳ್ತಾ ಇರುತ್ತೆ. ನೀವು ಅದನ್ನ ಈಡೇರಿಸ್ಕೊಂತೀರ. ವೆರಿ ಸಿಂಪಲ್. ನೀವು ಇಲ್ಲಿ ಬಿದ್ದಿರೋದು ಏನಕ್ಕೆ ಭೌತಿಕದಲ್ಲಿ ಅಂದ್ರೆ, ನಾನು ಭೋಕ್ತಾರಣ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿರೋದಷ್ಟೇ, ಬೇರೆ ಬೇರೆ ಏನಿಲ್ಲ. ನೀವು ಭೋಕ್ತಾರಣ ಆಗ್ಬೇಕು ಅನ್ನೋದು ಅದಕ್ಕೆ ಸಹಕರಿಸುತ್ತೆ. ನಿಮ್ಮ ಒಂದು ತೃಪ್ತಿ, ಈ ತಿನ್ನೋದು, ಉಣ್ಣೋದು, ಮುನ್ನೋದು ಅದೆಲ್ಲ ಇಲ್ಲಿ ಆತ್ಮಕ್ಕೆ ಯಾವುದೂ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ನಾನು ಈಶ್ವರನ ಆಗ್ತಿದ್ದೀನಿ, ಕೃಷ್ಣನು ಭೋಗಿಸೋ ರೀತಿಯಲ್ಲಿ ನಾನು ಭೋಗಿಸಲ್ಪಡ್ತಿದ್ದೀನಿ, ನಾನು ಒಂದು ಇದ್ರಲ್ಲಿ ಇದ್ದೀನಿ ಅನ್ನೋ ಒಂದು ಇದು ಇರುತ್ತೆ ಅಷ್ಟೇ. ಆ ರೀತಿಯಾಗಿ ನಾನು ಆನಂದ ಪಡ್ತಾ ಇರ್ತೀನಿ. ತಿನ್ನೋದ್ರಿಂದ ಆತ್ಮಕ್ಕೆ ಆನಂದ ಆಗಲ್ಲ. ನಾನು ತಿನ್ನೋದ್ರಿಂದ ಆತ್ಮಕ್ಕೆ ಆನಂದ ಆಗಲ್ಲ. ಒಂದು ಬಿಲ್ಡಿಂಗ್ ಕಟ್ರೆ ಆತ್ಮಕ್ಕೆ ಆನಂದ ಆಗಲ್ಲ, ದೇಹಕ್ಕೆ. ಎಸ್, ದೇಹದ ಒಂದು ಇದ್ರ ತೃಪ್ತಿ ಅನ್ಕೊಳ್ಳೋಣ. ಬಟ್ ಆತ್ಮಕ್ಕೆ ಏನಕ್ಕೆ ಮತ್ತೆ ಅದನ್ನ ಮಾಡಿಸ್ತಿದೆ? ಭೋಕ್ತಾರಣ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಸೊ ನಾನು ಅದನ್ನ ಪಡ್ಕೊಂಡ್ರೆ ನಾನು ಈಶ್ವರನ ಆಗ್ತಿದ್ದೀನಿ, ನಾನು ಭೋಕ್ತಾರಣ ಆಗ್ತಿದ್ದೀನಿ ಅನ್ನೋ ಭಾವನೆ ಅನ್ನೋದು ಬರುತ್ತೆ. ಆತ್ಮಕ್ಕೆ ಸ್ಥೂಲ ಶರೀರದ ಸ್ಥೂಲ ಒಂದು ವಿಚಾರಗಳಲ್ಲಿ ಆನಂದ ಸಿಗೋದಿಲ್ಲ. ಅರ್ಥ ಆಗ್ತಿದೆ?
ಅದು ದಿವ್ಯ ನೆಲೆಯಲ್ಲಿ ಬರುತ್ತೆ. ಆದ್ರೆ ಕಲುಷಿತಗೊಂಡ ಕಾರಣಕ್ಕಾಗಿ ಈ ಒಂದು ಹಂತದಲ್ಲಿ ಅದಕ್ಕೆ ಆ ಒಂದು ಭಾವನೆಯಿಂದ ಆನಂದ ಬರುತ್ತೆ ಅಷ್ಟೇ. ಇವಾಗ ನೀವು ಚೀಫ್ ಮಿನಿಸ್ಟರ್ ಆದ್ರೆ ಇಲ್ಲ ಪ್ರೈಮ್ ಮಿನಿಸ್ಟರ್ ಆದ್ರೆ ಆತ್ಮಿಕ ಆನಂದ ಸಿಗೋದಿಲ್ಲ. ಆ ಭಾವನೆಯಿಂದ ಅದಕ್ಕೆ ಆನಂದ ಅನ್ನೋದು ಸಿಗುತ್ತೆ. ಆದ ಕಾರಣ ಆ ಒಂದು ಆತ್ಮ ಯಾವುದೇ ಕಾರಣಕ್ಕೂ ಕಲುಷಿತಗೊಳ್ಳಲ್ಲ. ಪವಿತ್ರವಾದದ್ದು ಭಗವಂತನ ಅಂಶವಾಗಿ ಕೊನೆಯವರೆಗೂ ಅದು ಅಂಶವಾಗಿಯೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಧನ್ಯವಾದ ಪ್ರಣಾಮ. ಧನ್ಯವಾದ. ಓಕೆ, ಇವಾಗ ಎಲ್ಲಿದೆ? ದೊಡ್ಡದಾಗಿದೆ, 3 ಗಂಟೆ ಆಗುತ್ತೆ. ಓಕೆ ಫೈನ್, ಇದನ್ನ ಸೋಮವಾರ ಮಾಡೋಣ ಬಿಡಿ. ಬಲದೇವ್ ವಿದ್ಯಾಭೂಷಣ್ ಸ್ಟಾರ್ಟಿಂಗ್ ಇಂದ ಈ ಶ್ಲೋಕದಿಂದನೇ ಮಾಡೋಣ. ಓಕೆ, ಹರೇ ಕೃಷ್ಣ. ಸ್ಕ್ರೀನ್ ಶೇರಿಂಗ್ ನಿಂತೋಯ್ತಾ ಆವಾಗಲೇ? ಓಕೆ ಓಕೆ, ಹರೇ ಕೃಷ್ಣ. ಯಾರಿಗಾದ್ರು ಪ್ರಶ್ನೆ ಏನಿಲ್ಲ ಅನ್ಸುತ್ತೆ, ಎಂಡ್ ಮಾಡೋಣ. ಕೇಳಿಸ್ತಾ ಇದೆಯಾ? ಎಸ್ ಎಸ್ ಎಸ್. ಓಕೆ, ಸೊ ಚರ್ಚೆ ಅಂತ ಮಾಡಿದ್ವಿ, ಇನ್ನೇನು ಪ್ರಶ್ನೆ ಇಲ್ಲ, ಎಂಡ್ ಮಾಡೋಣ. ಯಾಕಂದ್ರೆ 3 ಗಂಟೆ ಮೇಲೆ ಮತ್ತೆ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಅದನ್ನ ಇನ್ಕಂಪ್ಲೀಟ್ ಆಗುತ್ತೆ. ಚರ್ಚೆ ಮಾಡೋದಕ್ಕೂ ಅಷ್ಟು ಈ ಸ್ವಾರಸ್ಯ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಆದ ಕಾರಣ ಸೋಮವಾರ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೋಮವಾರ ಶಿರಾಗ್ ಹೋಗೋ ಪ್ಲಾನ್ ಇದೆ. ಇದ್ರೆ ಹೇಳ್ತೀನಿ, ಇಲ್ಲ ಅಲ್ಲಿ ಕ್ಲಾಸ್ ಇದೆಯಾ ಇಲ್ಲೋ ಅನ್ನೋದು ನಾನು ಕನ್ಫರ್ಮ್ ಮಾಡ್ತೀನಿ. ಓಕೆ, ಎಲ್ಲರೂ ಒಂದ್ ಬಾರಿ ಹರೇ ಕೃಷ್ಣ ಅಂತ ಹೇಳ್ತಾ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ, ಪ್ರಾತಃಕಾಲ ಶರತ್ಪ್ರಭುಪಾದ ಕಿ ಜೈ, ಪ್ರಾತಃಕಾಲ ಗುರು ಮಹಾರಾಜ್ ಕಿ ಜೈ, ಜಗೋ ಕೃಷ್ಣ. ಹರಿ ಹರಿ ಬೋಲ್. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳ್ತಾ ಒಂದು ವೈಷ್ಣವನ ಬಿಡ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ. ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು, ಧನ್ಯವಾದ ಪ್ರಣಾಮ. ಭೂಷಣ್ ಪ್ರಭು, ಕೃಷ್ಣ ಪ್ರಭು, ರಾಜ ಪ್ರಭು, ಹರೇ ಕೃಷ್ಣ. ಬಿಜಿ ಪ್ರಭು, ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಶಶಿಕಲಾ ಕೃಷ್ಣ ಪ್ರಭು, ಹರೇ ಕೃಷ್ಣವಾದ. ಏನ್ ಮಾಡ್ತಿದ್ದೀನಿ ಎಲ್ಲರೂ? ಹರೇ ಕೃಷ್ಣ.